ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂದನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ವಿಶೇಷವಾಗಿ ಐ ವಿಶ್ ಯು ಆಲ್ 71st ರಿಪಬ್ಲಿಕ್ ಡೇ. ಹಲ್ಲೆಲೂಯಾ. 71ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನಾವೆಲ್ಲರೂ ಭಾರತೀಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಭಾರತ ದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ಭಾರತ ದೇಶದಲ್ಲಿರುವಂಥವರು ಯೇಸುವನ್ನು ತಿಳಿದುಕೊಳ್ಳಲಿ, ಪರಲೋಕಕ್ಕೆ ಬಾಧ್ಯಸ್ಥರಾಗಲಿ ಎನ್ನುವಂಥದ್ದು ನಮ್ಮ ಪ್ರಾರ್ಥನೆಯಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ನೇರವಾಗಿ ಓದು ವಾರ ಯಾವ ವಾಕ್ಯಗಳನ್ನು ಧ್ಯಾನ ಮಾಡಿದ್ವಿ ದಯವಿಟ್ಟು ಯಾರಾದ್ರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಬರ್ತಾ ಇದ್ದಾರೆ? ಯಾವ ಅಂಶವನ್ನು ನಾವು ತೆಗೆದುಕೊಂಡಿದ್ವಿ? ಎಸ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾಯುವಂತವರಿಗೆ ಆಶೀರ್ವಾದ ಇದೆ. ಕಾಯುವಂತವರು ಆಶೀರ್ವಾದಗಳನ್ನ ಯಾವ ರೀತಿಯಾಗಿ ಪಡೆದುಕೊಳ್ತಾರೆ ಎನ್ನುವಂತ ಅಂಶವನ್ನ 2 ವಾರಗಳಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಕಾಯುವಂತವರಿಗೆ ಖಂಡಿತವಾಗಿ ದೇವರು ಏನ್ ಮಾಡ್ತಾನೆ? ಆಶೀರ್ವಾದವನ್ನ ಮಾಡುವ ದೇವರಾಗಿದ್ದಾನೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಕಾದಿರ್ತಕ್ಕಂಥ ಜನರು, ಆತನಿಗಾಗಿ ಕಾದಿರುವಂತವರು, ಅವರ ಆಸೆ, ಅವರ ನಿರೀಕ್ಷೆಗೆ ಏನಿಲ್ಲಂತೆ ಭಂಗವಿಲ್ಲ. ಯೋಸೇಫನು ದೇವರಿಗಾಗಿ ಕಾದ. ಯೋಸೇಫನ ಜೀವಿತದಲ್ಲಿ ಎಲ್ಲರೂ ಅಂದುಕೊಂಡ್ರು ಅವನ ಅಂತ್ಯ ಆಗೋಗ್ಬಿಡ್ತು ಅಂತೇಳಿ, ಆದ್ರೆ ದೇವರು ಅವನನ್ನ ಮೇಲಕ್ಕೆ ಎತ್ತಿ ನಿಲ್ಲಿಸಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ಅಂದುಕೊಂಡ್ರು ಅವನ ಜೀವಿತ ಎಲ್ಲ ಆಯ್ತು, ದುರ್ಬಲವಾಯ್ತು, ಸತ್ತು ಹೋದನು ಎಂಬುದಾಗಿ ಸುದ್ದಿಯನ್ನ ತಂದೆಗೆ ಮುಟ್ಟಿಸಿದರು ಪ್ರಿಯರೇ. ಆದ್ರೆ ದೇವರು ಯೋಸೇಫನನ್ನ ಬಹು ಫಲಗಳನ್ನ ಬಿಡುವಂತ ವೃಕ್ಷದೋಪಾದಿಯಲ್ಲಿ ನಿಲ್ಲಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೋಸೇಫನು ಆ ಅವಮಾನದ ಪರಿಸ್ಥಿತಿಗಳಲ್ಲಿ, ಆ ಒಂದು ಭಯಂಕರವಾದಂತಹ ಹೀನತೆಯ ಪರಿಸ್ಥಿತಿಯಲ್ಲಿ 13 ವರ್ಷಗಳ ಕಾಲ ದೇವರಿಗಾಗಿ, ದೇವರು ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನ, ಆ ಒಂದು ಕನಸಿಗಾಗಿ, ಆ ದರ್ಶನಕ್ಕಾಗಿ ಕಾದುಕೊಂಡಿದ್ದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಾವು ನೋಡಿದಂತವರಾಗಿದ್ದೇವೆ, ಯಾರು ಯೆಹೋವನನ್ನು ನಿರೀಕ್ಷಿಸ್ತಾರೋ ಅವರಿಗೆ ಹೊಸ ಬಲವನ್ನ ದೇವರು ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಯೆಹೋವನನ್ನು ನಿರೀಕ್ಷಿಸುವವರು ಅವರು ಹೊಸ ಬಲವನ್ನ ಹೊಂದುವರು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಆ ಮಾತು ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 40:31 ನಾವು ನೋಡಿದ್ವಿ, ಅಬ್ರಹಾಮನು ಮತ್ತು ಅಬ್ರಹಾಮನ ಹೆಂಡತಿಯಾಗಿರುವಂತ ಸಾರಾಳು ಇಬ್ಬರು ಕೂಡ ದಿನ ಹೋದವರು ಆಗಿದ್ರು. ಅವರು ವೃದ್ಧಾಪ್ಯದಲ್ಲಿ ಇದ್ರು. ಆ ಸಮಯದಲ್ಲಿ ಮಕ್ಕಳಾಗುವಂತ ಸಾಧ್ಯತೆ ಎಷ್ಟು ಮಾತ್ರಕ್ಕೂ ಕೂಡ ಇಲ್ಲವೇ ಇಲ್ಲ. ಆದ್ರೆ ದೇವರು ಏನ್ ಮಾಡಿದ್ರು? ಅವರಿಗೆ ಹೊಸ ಬಲವನ್ನ, ಹೊಸ ಶಕ್ತಿಯನ್ನ, ಹೊಸದಾದ ಚೈತನ್ಯವನ್ನ ಯೌವನದ ರೀತಿಯಲ್ಲಿ ಅವರಿಗೆ ಒದಗಿಸಿಕೊಟ್ಟು, ಅವಯವಗಳಲ್ಲಿ ಇರ್ತಕ್ಕಂಥ ದೋಷಗಳೆಲ್ಲ ನೀಗಿಸಿ ಸಂಪೂರ್ಣವಾಗಿ ದೇವರು ಅವ್ರಿಗೆ ಏನ್ ಮಾಡಿದ್ರು? ಬಲ ಕೊಟ್ಟರು ಪ್ರಿಯರೇ. 100ನೇ ವಯಸ್ಸಿನಲ್ಲಿ, 90ನೇ ವಯಸ್ಸಿನಲ್ಲಿ ದಂಪತಿಗಳು ಈಸಾಕ ಎನ್ನುವಂತ ಕುಮಾರನಿಗೆ ಜನ್ಮ ನೀಡುವುದಕ್ಕೆ ಕಾರಣವಾಯಿತು ಪ್ರಿಯರೇ. ಹಲ್ಲೆಲೂಯಾ. ಅಬ್ರಹಾಮನು 25 ವರ್ಷಗಳ ಕಾಲ ಏನ್ ಮಾಡಿದ? ಆ ವಾಗ್ದಾನಕ್ಕಾಗಿ ಕಾದುಕೊಂಡಿದ್ದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ಹೋದುವಾರ ನಾವು ನೋಡಿದಂತವರಾಗಿದ್ದೇವೆ ಏನೆಂಬುದಾಗಿ, ಯಾರು ದೇವರಿಗಾಗಿ ಕಾಯ್ತಾರೋ ಅವರು ಏನನ್ನ ಹೊಂದಿಕೊಳ್ತಾರೆ? ಅದ್ಭುತಗಳನ್ನ ಹೊಂದಿಕೊಳ್ತಾರೆ. ಯೇಸು ಕ್ರಿಸ್ತನು ಗೆದರಾಸೇನರ ಎನ್ನುವಂತ ಸೀಮೆಗೆ ಹೋಗಿ ಈ ಕಡೆ ಬರಬೇಕಾದ್ರೆ, ಈ ಕಡೆ ದಡದಲ್ಲಿ ಅನೇಕ ಜನರು ಆತನಿಗಾಗಿ ಕಾದುಕೊಂಡು ಸಂತೋಷದಿಂದ ಆತನನ್ನ ಅಂಗೀಕರಿಸಿದರು. ಹಲ್ಲೆಲೂಯಾ. ಆತನಿಗಾಗಿ ಕಾದುಕೊಂಡಿರ್ತಕ್ಕಂಥ ಅವರಿಗೆ ಯೇಸು ಕ್ರಿಸ್ತನಲ್ಲಿ ಅದ್ಭುತಗಳ ಮಳೆಯನ್ನೇ ಆತನು
ಸುರಿಸಿದ ಪ್ರಿಯರೇ. ಹಲ್ಲೆಲೂಯಾ. ಜನರು ಯಾವಾಗ ದೇವರಿಗಾಗಿ ಕಾಯ್ತಾರೋ ಅವರ ಜೀವಿತದಲ್ಲಿ ದೇವರು ಏನ್ ಮಾಡ್ತಾನೆ, ಒಂದು ಅದ್ಭುತವನ್ನ ಮಾಡ್ತಾನೆ. ನಾವು ನೋಡ್ತಾ ಇದ್ದೇವೆ ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 40-56 ವಾಕ್ಯಗಳು ಹೇಳ್ತಾ ಇದೆ. ಅಲ್ಲಿ ಆ ಗುಂಪಿನಲ್ಲಿ ಎಷ್ಟೋ ಜನರು ಸ್ವಸ್ಥತೆ ಹೊಂದಿದ್ರು, ಆದ್ರೆ ಇಬ್ಬರ ಕುರಿತಾಗಿ ಮಾತ್ರ ಮೇನ್ ಆಗಿ ಅಲ್ಲಿ ಬರೆಯಲ್ಪಟ್ಟಿದೆ. 12 ವರ್ಷದ ರಕ್ತ ಕುಸುಮ ರೋಗಿ, 12 ವರ್ಷ ಸತ್ತು ಹೋಗಿರ್ತಕ್ಕಂಥ ಯಾಯೀರನ ಮಗಳು. ಹಲ್ಲೆಲೂಯಾ. ನಂಬಿಕೆಯಿಂದ ಸಂತೋಷದಿಂದ ದೇವರಿಗಾಗಿ ಕಾದುಕೊಂಡಿದ್ದು ಅವರು ದೇವರ ಅದ್ಭುತಗಳನ್ನು ಏನ್ ಮಾಡಿದ್ರು, ಹೊಂದಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ವಿಷಯವನ್ನು ಕೂಡ ನಾವು ನೋಡಿದ್ವಿ, ಏನೆಂಬುದಾಗಿ, ಯಾರು ದೇವರಿಗಾಗಿ ಕಾಯ್ತಾರೋ ಅವರು ದೇವರ ವಾಗ್ದಾನಗಳನ್ನ ತಮ್ಮ ಜೀವಿತದಲ್ಲಿ ಈಡೇರುವಂತದನ್ನ ಅನುಭವಿಸುತ್ತಾರೆ. ಹಲ್ಲೆಲೂಯಾ. ಈಡೇರುವಂತದನ್ನ ಸಂಪೂರ್ಣವಾಗಿ ಅವರು ನೋಡ್ತಾರೆ, ಕಾಣ್ತಾರೆ, ಅನುಭವಿಸುವಂತವರು ಆಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವರು ಹೇಳಿದ್ರು, ನೀವು ಯೆರೂಸಲೇಮಿನಲ್ಲಿ ಕಾದುಕೊಂಡು ಇರ್ರಿ, ದೇವರು ನಿಮ್ಮ ಮೇಲೆ ಇಳಿದು ಬರ್ತಾನೆ, ನನ್ನ ಪವಿತ್ರ ಆತ್ಮವನ್ನು ನಿಮಗೆ ನಾನು ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೂಸಲೇಮಿನಲ್ಲಿ 10 ದಿವಸಗಳ ಕಾಲ ಶಿಷ್ಯರು 120 ಜನರು ಕಾದುಕೊಂಡು ಏನ್ ಮಾಡಿದ್ದಾರೆ, ಅವರು ಕುಳಿತಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 120 ಜನರು ಕಾದುಕೊಂಡು ಕುಳಿತಿರ್ಬೇಕಾದ್ರೆ ಪರಲೋಕದಿಂದ ಅಗ್ನಿ ಇಳಿದು ಬಂದು ಉರಿ ನಾಲಿಗೆಯೋಪಾದಿಯಲ್ಲಿ ಪರಿಶುದ್ಧಾತ್ಮ ದೇವರು ಇಳಿದು ಬಂದು, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಾಯ್ತಂತೆ, ಅನೇಕ ಅದ್ಭುತಗಳು ನಡೆದು ಬಂತೆ. ಏನಾಯ್ತಂತೆ, ಅದ್ಭುತಗಳು. ಅವರು ನಡೆದಲ್ಲೆಲ್ಲ ಅದ್ಭುತಗಳು. ಅವ್ರ ನೆರಳು ಸೋಕಿದ್ರೆ ಅದ್ಭುತಗಳು. ಅವ್ರನ್ನ ಜೈಲಲ್ಲಿ ಇಟ್ರೆ ಜೈಲಿನ ಕಂಬಿಗಳೆಲ್ಲ ಕಿತ್ತು ಹೋಗ್ತಾ ಇದಾವೆ, ಬೇಡಿಗಳೆಲ್ಲ ಕಳಚಿ ಬೀಳ್ತಾ ಇದಾವೆ. ಅಂತಹ ಅದ್ಭುತಗಳನ್ನು ಯಾರು ಕಂಡ್ರು, ಆ ಶಿಷ್ಯರು ಕಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ, ಆ ಒಂದು ಒಳ್ಳೆಯ ಕಾರ್ಯಗಳನ್ನು ಕೂಡ ನೀನು ದೇವರಿಗಾಗಿ ಯಾರು ನಿರೀಕ್ಷೆ ಇಡ್ತಾರೋ ಅವರು ಒಳ್ಳೆಯ ಕಾರ್ಯಗಳನ್ನು ಏನ್ ಮಾಡ್ತಾರೆ, ಅನುಭವಿಸ್ತಾರೆ. ಅದರ ಸಲುವಾಗಿ ನಾನು ಈ ವಾಕ್ಯ ಓದಿದ್ರಿಲ್ಲ ಗೊತ್ತಿಲ್ಲ, ಲೆಮೆಂಟೇಷನ್ ಚಾಪ್ಟರ್ 3 verse 25, ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 25ನೇ ವಾಕ್ಯ. ದೇವರ ಒಳ್ಳೆತನವನ್ನ ಅನುಭವಿಸ್ತೀರಿ ದೇವರಿಗಾಗಿ ನೀವು ಕಾದಿರುವಾಗ. ಹಲ್ಲೆಲೂಯಾ. ಸಿಗಲಿಲ್ವಾ ಪ್ರಲಾಪಗಳು? ಸತ್ಯವೇದ ಓದ್ತಾ ಇದ್ದೀರಾ? ಹಲ್ಲೆಲೂಯಾ. ಯೆರೆಮೀಯನ ಆದ ತಕ್ಷಣ ಬರುವಂತದ್ದೇ ಯೆರೆಮೀಯನ ಪ್ರಲಾಪಗಳು 3ನೇ ಅಧ್ಯಾಯ 25ನೇ ವಾಕ್ಯ. ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ಹಲ್ಲೆಲೂಯಾ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದುಕೊಂಡಿರುವುದು ಒಳ್ಳೆಯದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಿಗಾಗಿ ಯಾರು ನಿರೀಕ್ಷೆ ಇಟ್ಟು ದೇವರಿಗಾಗಿ ಯಾರು ಕಾದುಕೊಂಡಿರ್ತಾರೋ ದೇವರು ಅಂತವರ ಜೀವಿತದಲ್ಲಿ ಮಹೋಪಕಾರಗಳನ್ನ ಮಾಡ್ತಾರೆ ಅಂತೆ. ಹಲ್ಲೆಲೂಯಾ. ಚಿಕ್ಕ ಉಪಕಾರಗಳಲ್ಲ, ದೊಡ್ಡದಾಗಿರುವಂತಹ ಉಪಕಾರಗಳನ್ನ ದೇವರು ಮಾಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾದುಕೊಂಡಿದ್ರು ಯಾರು ಪ್ರಿಯರೇ? ಜಕರಿಯ ಮತ್ತು ಎಲಿಜಬೆತ್. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯ ಸೇವೆಯನ್ನ ಮಾಡುವಂತ ಭಕ್ತರು ಕಾದುಕೊಂಡಿದ್ರು. ದೇವರ ವಾಕ್ಯ ಹೇಳ್ತಾ ಇದೆ, ಗಾಬ್ರಿಯೇಲ ದೇವದೂತನು ಬಂದು ಹೇಳ್ತಾ ಇದ್ದಾನೆ, ಜಕರಿಯನೇ, ನೀವು ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಪ್ರಾರ್ಥನೆ, ಇಲ್ಲಿಯವರೆಗೆ ನೀವು ಕಾದುಕೊಂಡಿರ್ತಕ್ಕಂಥ ಒಂದು ಸ್ಥಿತಿ, ಇವತ್ತು ದೇವರು ಉತ್ತರ ಕೊಡ್ತಾ ಇದ್ದಾನೆ, ಮುಂದಿನ ವರ್ಷ ನಿನಗೇನಾಗುತ್ತೆ, ಮಕ್ಕಳು ಆಗುತ್ತೆ ಎಂಬುದಾಗಿ. ಅದ್ಭುತವಾಗಿ ಕಾದುಕೊಂಡಿರ್ತಕ್ಕಂಥ ದಂಪತಿಗಳು ದೇವರ ಉಪಕಾರವನ್ನ ಏನ್ ಮಾಡಿದರೆ, ಹೊಂದಿಕೊಂಡ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ವಿಷಯಗಳನ್ನ ನಾವು ಓದುವಾರ ನೋಡಿದ್ದೀವಿ. ಕಾಯುವಂಥದ್ದಂದ್ರೆ ನಮಗೆ ಬಹಳ ಕಷ್ಟ, ನಾವು ಕಾಯಲ್ಲ. ಈ ಕೆಲವು ಜನರು ಕಾಯ್ತಾ ಇರ್ತಾರೆ, ಅಯ್ಯರ್ ಮೈಕ್ ಹಿಡ್ಕೊಂಡ್ರೆ ಯಾವಾಗಾದ್ರೂ ಮುಗಿಸ್ಯಾರಪ್ಪ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗಾದ್ರೂ ಜಲ್ದಿ ಮುಗಿಸ್ಯಾರ, ಯಾವಾಗಾದ್ರೂ ನಮ್ಮನ್ನ ಮನೆಗೆ ಬಿಟ್ಟಾರ, ಕೆಲವು ಜನರು ಕಾಯ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಈ ಸಮಯದಲ್ಲಿ ದೇವರ ಒಳ್ಳೆಯತನಗಳನ್ನು ನಾವು ಕಾಯುವಾಗ ಅನುಭವಿಸುವವರಾಗಿರ್ತೀವಿ. ಈ ಒಂದು ಸಮಯದಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ನಾವು ನೋಡೋಣ. ಯಾರು ದೇವರಿಗಾಗಿ ಕಾಯ್ತಾರೋ ಅವರು ಪರಲೋಕದ ಉತ್ತರಗಳನ್ನ ಹೊಂದಿಕೊಳ್ತಾರೆ. ಒಂದ್ಸಾರಿ ಮೀಕನ ಪ್ರವಾದನೆಯ ಗ್ರಂಥ 7ನೇ ಅಧ್ಯಾಯ 7ನೇ ವಾಕ್ಯ, ಮತ್ತಾಯ 7:7 ಎರಡು ತೆಗೆದುಕೊಳ್ರಿ. ಮೀಕನ ಪ್ರವಾದನೆಯ ಗ್ರಂಥ 7ನೇ ಅಧ್ಯಾಯ 7ನೇ ವಾಕ್ಯ. ಮೀಕ 7:7, ಮ್ಯಾಥ್ಯೂ 7. ಓದ್ರಿ.
ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಮೀಕನ ಪ್ರವಾದನೆ ಗ್ರಂಥ 7:7 ಯಾರು ಯೆಹೋವನಿಗಾಗಿ ಕಾದುಕೊಂಡಿರ್ತಾರೋ ದೇವರು ಅಂತವರ ಪ್ರಾರ್ಥನೆಗಳನ್ನ ಕೇಳುವವನು ಆಗಿರ್ತಾನೆ. ಯಾರು ದೇವರಿಗಾಗಿ ಕಾದುಕೊಂಡಿರ್ತಾರೋ ಪರಲೋಕದ ಉತ್ತರಗಳನ್ನ ಅವ್ರು ಏನ್ ಮಾಡ್ತಾರೆ, ಹೊಂದಿಕೊಳ್ಳುವವರಾಗಿರ್ತಾರೆ. ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಯೇಸಪ್ಪ ಹೇಳಿದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಖಂಡಿತವಾಗಿ ಹೊಂದುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ಇಲ್ಲಿವರೆಗೆ ಮಾಡಿದಂತ ಪ್ರಾರ್ಥನೆಗೆ ಉತ್ತರ ಇಲ್ಲ ಎಂಬುದಾಗಿ ನೀನು ನೆನೆಸ್ತಾ ಇರಬಹುದು. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ಆ ಉತ್ತರಕ್ಕಾಗಿ ನೀನು ಕಾಯುವವನಾಗಿರಬೇಕು. ನಿನ್ನ ಪ್ರಾರ್ಥನೆಗೆ ಖಂಡಿತವಾಗಿ ದೇವರು ಏನ್ ಮಾಡ್ತಾನೆ, ಉತ್ತರವನ್ನ ಅನುಗ್ರಹಿಸುವ ದೇವರಾಗಿದ್ದಾನೆ. ಒಂದು ಸಾರಿ ದಾವೀದನಿಗೆ ಭಯಂಕರವಾದ ಕಷ್ಟಗಳು ಸಂಭವಿಸಿದವು. ಪ್ರಿಯರೇ, ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಈ ಶತ್ರುಗಳಿಂದ ನನ್ನನ್ನ ಬಿಡಿಸು, ನನ್ನನ್ನ ಮುತ್ತುವುದಕ್ಕೆ ಬಂದಿದ್ದಾರೆ, ನನ್ನನ್ನ ಸಾಯಿಸುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ ಅನೇಕವಾದ ರೀತಿಯಲ್ಲಿ ಗೋಗರಿತಾ ಇದ್ದಾನೆ. ಪ್ರಿಯರೇ, ದಾವೀದ ಪ್ರಾರ್ಥನೆ ಮಾಡಿದ ದೇವರಿಗೆ ಅದ್ಭುತವಾಗಿ ದೇವರು ದಾವೀದನ ಪ್ರಾರ್ಥನೆಯನ್ನ ಕೇಳಿದ್ರು. 40ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ದಾವೀದನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಶತ್ರು ಪೀಡೆಯಿಂದ ದೇವರೇ ನನ್ನನ್ನು ನೀನು ಬಿಡಿಸಿ ಬಿಟ್ಟಿಯಲ್ಲಪ್ಪ, ನೀನು ಒಂದು ವೇಳೆ ನಿನಗೆ ನಾನು ಪ್ರಾರ್ಥನೆಯನ್ನ ಮಾಡಲಾರದೆ ಹೋಗಿದ್ರೆ ನನ್ನ ಸ್ಥಿತಿ ಭಯಂಕರವಾದ ರೀತಿಯಲ್ಲಿ ಆಗ್ತಾ ಇತ್ತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ಹೊಸದಾದ ನೂತನ ಕೀರ್ತನೆಯನ್ನ ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದಾವೀದನು ಭಯಂಕರವಾಗಿರ್ತಕ್ಕಂಥ ಶತ್ರು ಪೀಡನೆಗೆ ಒಳಗಾದಾಗ ದೇವರಲ್ಲಿ ಮೊರೆ ಇಟ್ಟು ದೇವರಿಗಾಗಿ ಕಾಯ್ತಾ ಇದ್ದಾನೆ, ನಿರೀಕ್ಷೆಯುಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ದೇವರೇ ನನ್ನ ನಿರೀಕ್ಷೆಯಂತೆ ನೀನು ಕಾರ್ಯವನ್ನ ಮಾಡಿದಿ ಎಂಬುದಾಗಿ. ಹಲ್ಲೆಲೂಯಾ, ನನ್ನ ಮೊರೆಗೆ ಕಿವಿಗೊಟ್ಟು ದೇವರು ಲಕ್ಷಿಸಿದನು ಎಂಬುದಾಗಿ. ಹಲ್ಲೆಲೂಯಾ, ನೀವು ಕೂಡ ಅನೇಕ ಪ್ರಾರ್ಥನೆಗಳನ್ನು ಮಾಡಿರ್ತೀರಾ, ಅನೇಕ ಉತ್ತರಗಳನ್ನು ಕೂಡ ನೀವು ಹೊಂದಿಕೊಂಡಿರ್ತೀರಾ ಪ್ರಿಯರೇ. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ, ಯಾರು ದೇವರಿಗಾಗಿ ಕಾದುಕೊಂಡಿರ್ತಾರೋ, ಯಾರು ದೇವರಿಗೋಸ್ಕರವಾಗಿ ಕಾದುಕೊಂಡಿದ್ದು ಪ್ರಾರ್ಥನೆಯನ್ನ ಮಾಡುವವರಾಗಿರ್ತಾರೋ ಪರಲೋಕದಿಂದ ಅವರಿಗಾಗಿ ಖಂಡಿತವಾಗಿ ಒಂದು ಉತ್ತರ ಇದ್ದೇ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಭಕ್ತನಿದ್ದ, ಆತನ ಹೆಸರು ಕೊರ್ನೆಲ್ಯ. ಆತನು ಭಕ್ತಿವಂತ, ಆತನು ದೇವರನ್ನ ದೇವರಲ್ಲಿ ದೇವರ ಭಯಭಕ್ತಿ ಉಳ್ಳಂತ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಅಲ್ಲವೇ ಅಲ್ಲ. ಆತನು ಅನ್ಯನು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಯಾರು ಯೂದರಲ್ವೋ ಅವರೆಲ್ಲರೂ ಕೂಡ ಹಳೆಯ ಒಡಂಬಡಿಕೆಯ ಪ್ರಕಾರವಾಗಿ ಅನ್ಯರಾಗಿದ್ದಾರೆ. ಯಾರಿಗೆ? ದೇವರಿಗೆ. ಹಲ್ಲೆಲೂಯಾ, ಯಹೂದ್ಯ ಜನಾಂಗದವರು ಮಾತ್ರ ಸೃಷ್ಟಿಕರ್ತನಾದ ದೇವರನ್ನ ಹುಡುಕಿದಂತವರು, ಅವರಿಗೆ ಮಾತ್ರ ದೇವರು ದರ್ಶನವನ್ನ ಕೊಟ್ಟಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಕೊರ್ನೆಲ್ಯ ಎನ್ನುವಂತ ವ್ಯಕ್ತಿ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಾ ತನ್ನಲ್ಲಿರ್ತಕ್ಕಂಥ ಆಡಳಿತದಲ್ಲಿ ಯಾವುದೇ ತಪ್ಪುಗಳನ್ನ ಮಾಡದೆ ದೇವರಿಗೆ ಭಯಪಟ್ಟು ಭಕ್ತಿವಂತನಾಗಿ ಸೃಷ್ಟಿಕರ್ತನಾದ ದೇವರಿಗೆ ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳನ್ನ ಮಾಡ್ತಾ ಇರಬೇಕಾದ್ರೆ ದೇವರು ನೇರವಾಗಿ ಒಬ್ಬ ದೂತನನ್ನ ಕೊರ್ನೆಲ್ಯನ ಬಳಿಗೆ ಕಳುಹಿಸಿದ ಪ್ರಿಯರೇ. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ, ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೂಡ ಕೊರತೆ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ದೂತನು ಇಳಿದು ಬಂದು ಹೇಳ್ತಾ ಇದ್ದಾನೆ, ಕೊರ್ನೆಲ್ಯನೇ, ಇಷ್ಟು ದಿನ ನೀನು ಮಾಡಿದ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರ ಸನ್ನಿಧಾನಕ್ಕೆ ಮುಟ್ಟಿದವು, ಅದಕ್ಕೆ ಉತ್ತರ ಕೊಡುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ. ಆತನಿಗೆ ದೀಕ್ಷಾ ಸ್ನಾನದ ಅನುಭವ ಇಲ್ಲ, ಸೃಷ್ಟಿಕರ್ತನಾದ ದೇವರ ಬಗ್ಗೆ ಅನುಭವ ಇಲ್ಲ. ಆ ಒಂದು ಸಮಯದಲ್ಲಿಯೂ ಕೂಡ ಆತನು ದೇವರಿಗೆ ಭಯ ಪಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ದೇವದೂತನು ಇಳಿದು ಬಂದು ಯೊಪ್ಪದಲ್ಲಿ ಪೇತ್ರನಿದ್ದಾನೆ, ಆ ಪೇತ್ರನನ್ನ ನಿನ್ನ ಮನೆಗೆ ಕರೆಸಿಕೋ ಎಂಬುದಾಗಿ ಹೇಳಿದಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ,
ಆ ವ್ಯಕ್ತಿ ಕರೆಸ್ಕೊಳ್ತಾನೆ. ಕರೆಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ತನ್ನ ಬಂಧು ಮಿತ್ರರು ಎಲ್ಲರನ್ನ ತನ್ನ ಮನೆಯಲ್ಲಿ ಏನ್ ಮಾಡ್ತಾನೆ, ಕೂಡಿ ಹಾಕ್ತಾನೆ. ಪೇತ್ರನು ಬರ್ತಾ ಇದ್ದಾನೆ. ಪೇತ್ರನು ಬಂದ ತಕ್ಷಣ ಏನ್ ಉದ್ದಕ ಬಿದ್ದು ಬಿಡ್ತಾನೆ. ಏನಂತ ಹೇಳುತ್ತೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಯಾರಿಗೆ? ಪೇತ್ರನಿಗೆ. ಪೇತ್ರ ಹೇಳ್ತಾನೆ ಆ ಸಮಯದಾಗ, ನಾನು ಕೂಡ ನಿನ್ನಂತೆ ಹೇಳಪ್ಪ ನಾನು ಮನುಷ್ಯನು ಎಂದು ಹೇಳಿ ಅವನಲ್ಲಿ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಬಂದನು. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದೆ ಪ್ರಿಯರೇ, ದೇವದೂತ ಬಂದ. ಯಾರಾಗಿದ್ದಾರೆ? ಕೊರ್ನೆಲ್ಲ ಒಬ್ಬ ಪಾಪದಿಂದ ಕೂಡಿದಂತ ವ್ಯಕ್ತಿಯಾಗಿದ್ದಾನೆ. ಆದ್ರೂ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದ್ರೂ ಕೂಡ ರಕ್ಷಣೆ ಅನುಭವ ಆತನಿಗೆ ಇಲ್ಲ. ಆ ಒಂದು ಸಂದರ್ಭದಲ್ಲಿ ದೇವದೂತ ಇಳಿದು ಬಂದು ಹೇಳ್ತಾ ಇದ್ದಾನೆ, ಪೇತ್ರನನ್ನ ನಿನ್ನ ಮನೆಗೆ ಕರೆಸ್ಕೋ, ನೀನು ರಕ್ಷಣೆ ಹೊಂದಬೇಕಾಗಿದೆ, ರಕ್ಷಣೆಯ ಸುವಾರ್ತೆಯನ್ನು ನೀನು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಪೇತ್ರನು ಬಂದು ಸವಿಸ್ತಾರವಾಗಿ ಯೇಸು ಕ್ರಿಸ್ತನ ವಿಷಯವನ್ನ ಹೇಳಿ, ಯೇಸು ಕ್ರಿಸ್ತನ ರಕ್ತ ಮಾತ್ರ ಸಕಲ ಜನರ ಪಾಪಗಳನ್ನು ತೊಳೆಯುವಂಥದ್ದು, ಪರಿಹಾರ ಮಾಡುವಂಥದ್ದು ಎಂಬುದಾಗಿ ಹೇಳಿದಾಗ ಪೇತ್ರನು ಹೇಳಿದಂತ ಮಾತುಗಳನ್ನ ಕೇಳಿ ಅವರು ಏನ್ ಮಾಡ್ತಾರೆ ಅಂದ್ರೆ ರಕ್ಷಣೆಯನ್ನ ಹೊಂದುತ್ತಾರೆ. ಪ್ರೇರೆ ಯಾರು? ಕೊರ್ನೆಲ್ಯಯ ಕುಟುಂಬದವರು. ಪ್ರೈಸ್ ಲಾರ್ಡ್. ಯಾರು ನಿರೀಕ್ಷಿಸಿಕೊಂಡಿರ್ತಾರೋ ಅವರು ಪರಲೋಕದ ಉತ್ತರಗಳನ್ನು ಏನ್ ಮಾಡ್ತಾರೆ, ಹೊಂದುವವರಾಗಿರ್ತಾರೆ. ಒಂದ್ಸಾರಿ ಏಸಪ್ಪ ಬೆಟ್ಟದ ಮೇಲೆ ಹೋಗಿರ್ತಾನೆ ಪ್ರಾರ್ಥನೆ ಮಾಡುವುದಕ್ಕಾಗಿ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ತಂದೆ ಬರ್ತಾನೆ. ಆ ತಂದೆ ಯೇಸು ಸ್ವಾಮಿ ಯಾವಾಗ ಇಳಿದು ಬರ್ತಾನೋ ಬೆಟ್ಟದಿಂದ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. 9ನೇ ಅಧ್ಯಾಯ ತೆಗೆದು ಲೂಕನ ಬರೆದ ಸುವಾರ್ತೆ. ಆತನ ಕಾಯ್ತಾ 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 ಇರಬೇಕಾದ್ರೆ ಅಲ್ಲಿ ಒಂದು ಕಾರ್ಯ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. 37ನೇ ವಾಕ್ಯ. ಮರು ದಿವಸ ಅವರು ಬೆಟ್ಟದಿಂದ ಇಳಿದು ಬಂದಾಗ ಜನರ ದೊಡ್ಡ ಗುಂಪು ಆತನೆದುರಿಗೆ ಬಂತು. ಆಗ ಆ ಗುಂಪಿನಲ್ಲಿ ಒಬ್ಬನು ಬೋಧಕನೇ ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ ಇವನೊಬ್ಬನೇ ಮಗನು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಬೇಡಿಕೊಳ್ತಾ ಇದ್ದಾನೆ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅಪ್ಪ, ಇವನೊಬ್ಬನೇ ನನಗೆ ಮಗ. ಇವನಿಗೆ ಎಷ್ಟು ತೋರಿಸಿದ್ರು ಕೂಡ ಇವನಿಗೆ ಆ ದೆವ್ವ ಒಳಗಡೆ ಒಕ್ಕೊಂಡಿದೆ, ಬಿಟ್ಟು ಹೋಗ್ತಾ ಇಲ್ಲ. ಆ ದೆವ್ವ ಆ ರೀತಿಯಾಗಿಯೇ ಇದೆ, ಭಯಂಕರವಾದ ರೀತಿಯ ಯಾತನೆಯನ್ನು ನನ್ನ ಮಗನಿಗೆ ಕೊಡುತ್ತದೆ. ಬೆಂಕಿಯಲ್ಲಿ ಬೀಳಿಸುತ್ತದೆ, ಕೆಲವೊಂದ್ಸಾರಿ ನೆಲದ ಮೇಲೆ ಬೀಳಿಸುತ್ತದೆ, ದೇಹ ಎಲ್ಲ ಗಾಯ ಆಗುವಂತೆ ಮಾಡುತ್ತದೆ, ಭಯಂಕರವಾದ ಸ್ಥಿತಿಯನ್ನ ತಂದೊಡ್ಡುತ್ತದೆ ಎಂಬುದಾಗಿ ಬೇಡಿದಾಗ ಪ್ರಿಯರೇ, ಆ ವ್ಯಕ್ತಿಯ ತಂದೆ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಅಪ್ಪ ನನ್ನ ಮಗನಿಗೆ ಒಂದು ಬಿಡುಗಡೆಯನ್ನ ಕೊಡು, ಅವನಿಗಿರುವಂತಹ ರೋಗವನ್ನ ತೊಲಗಿಸು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಅವರ ಮುಂದೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂತ ಹೇಳಿ, ಆ ಯೇಸು ಆ ಹುಡುಗನನ್ನ ಏನ್ ಮಾಡ್ತಾರೆ, ಬಳಿಗೆ ಕರ್ಕೊಂಡು ದೆವ್ವವನ್ನ ಗದರಿಸಿ ಹಾಕಿ ಏನ್ ಮಾಡ್ತಾರೆ, ಸ್ವಸ್ಥ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಯೇಸು ಆ ದೆವ್ವವನ್ನ ಗದರಿಸಿ ಆ ಹುಡುಗನಿಗೆ ವಾಸಿ ಮಾಡಿ ಅವನ ತಂದೆಯ ಕೈಗೆ ಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ನಿರೀಕ್ಷೆ ಕಾಯುವಂತವರು ಬೆಟ್ಟದ ಮೇಲಿಂದ ಯೇಸು ಬರುವವರೆಗೆ ಅವರು ಏನ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಮರು ದಿವಸ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಆ ರಾತ್ರಿ ಎಲ್ಲ ಬೆಟ್ಟದಲ್ಲೇ ಕಾಲವನ್ನ ಕಳೀತಾ ಇದ್ದಾರೆ. ಸ್ವಾಮಿ ಮತ್ತು ಶಿಷ್ಯರು ಮತ್ತು ಪರಲೋಕದಿಂದ ಎಲಿಯ ಮತ್ತು ಇನ್ನೊಬ್ರು ಮೋಶೆ ಅವರು ಬಂದಿದ್ರು ಎಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಕಾಯುವಂತವರಿಗೆ ಪರಲೋಕದ ಉತ್ತರ ಇದೆ. ಕಾಯುವಂತವರಿಗೆ ದೇವರು ಪರಲೋಕದ ಉತ್ತರಗಳನ್ನ ಅನುಗ್ರಹ ಮಾಡ್ತಾನೆ. ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನ ಕೊಡುವಂತವನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಕಾಯುವವರಿಗೆ ಪರಲೋಕದ ಉತ್ತರಗಳನ್ನ ಅವ್ರು ಏನ್ ಮಾಡ್ತಾರೆ, ಹೊಂದಿಕೊಳ್ತಾರೆ. ದೇವರೇ ಹೇಳಿದಾನೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುತ್ತದೆ. ಹಲ್ಲೆಲೂಯಾ. ಒಂದೇ ಮಾತು ನಂಬಿಕೆಯಿಂದ ನಾವು ಸ್ವೀಕಾರ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಕೊನೆಯದಾಗಿ ಆ ಒಂದು ಅಂಶವನ್ನು ನೋಡೋಣ ಈ ಸಮಯದಲ್ಲಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಯೆಶಾಯ 30ನೇ ಅಧ್ಯಾಯ 18ನೇ ವಾಕ್ಯ. ಕಾಯುವಂತವರಿಗೆ ಇರುವಂತ ಒಂದು ಆಶೀರ್ವಾದ, ದೊಡ್ಡದಾದಂತ ಆಶೀರ್ವಾದ. ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು,
ಆ ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು ಯೆಹೋವನು, ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಹಲ್ಲೆಲೂಯಾ. ಯಾರು ದೇವರಿಗಾಗಿ ಕಾಯ್ತಾರೋ ಅವರು ಧನ್ಯರು. ಇದು ಇನ್ನೂ ನೆರವೇರಬೇಕಾಗಿದೆ. ಏಸಪ್ಪ ಈ ಲೋಕಕ್ಕೆ ಅಂದ್ರೆ ಮುದ್ದಾಕಾಶದಲ್ಲಿ ಬರುವಾಗ ಆವತ್ತು ಆ ಧನ್ಯತೆಯನ್ನ ರಕ್ಷಣೆ ಹೊಂದಿದ ಮಕ್ಕಳಾಗಿರುವಂತ ನಾನು ನೀವು ಅನುಭವಿಸುವವರಾಗ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರಿಗಾಗಿ ಕಾಯುವಂತವರೆಲ್ಲರೂ ಕೂಡ ಧನ್ಯರು ಎಂಬುದಾಗಿ. ದೇವರಿಗಾಗಿ ನಾವು ಕಾಯ್ತಾ ಇದ್ದೀವ, ಬರೀ ನಮ್ಮ ಮನೆಯದೇ ಹೇಳ್ಕೊಂತೀವಿ, ನಮ್ಮ ಜೀವಿತದಲ್ಲಿ ಅದು ಇದು ಅಂತೇಳಿ ಬರೀ ಅದೇ ಹೇಳ್ಕೊಂತೀವಿ ಹೊರತಾಗಿ ದೇವರಿಗಾಗಿ ಸಮಯವನ್ನ ಮೀಸಲಾಗಿ ನಾವು ಇಡ್ತಾ ಇಲ್ಲ. ಕೆಲವೊಂದ್ಸಾರಿ ದಾವೀದನಿಗೆ ಏನಾಯ್ತಂತೆ, ಹಣದ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ಬಿಡ್ತಂತೆ. ಹಣದ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ಬಿಡುತ್ತೆ. ಅದ್ರ ಸಲ 119 ಕೀರ್ತನೆಯಲ್ಲಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಮನಸ್ಸನ್ನ ದ್ರವ್ಯಾಶೆಗಲ್ಲ ನಿನ್ನ ಕಟ್ಟಳೆಯ ಕಡೆಗೆ ತಿರುಗಿಸು. ಲೋಕದ ವಿಚಾರಗಳಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ, ಲೋಕದ ಸಂಗತಿಗಳಲ್ಲೇ ಕಾಲ ಕಳೀತಾ ಇದ್ದೀವಿ ಹೊರತಾಗಿ ದೇವರು ಬರ್ತಾ ಇದ್ದಾನೆ. ಆ ದೇವರ ಬರುವಿಕೆಗಾಗಿ ನಾವು ಸಿದ್ಧರಾಗಿ ಶುದ್ಧರಾಗಿ ಕಾಯಲು ಬದ್ಧರಾಗಿದ್ದೀವಿ ಎನ್ನುವಂಥದ್ದನ್ನು ನಾವು ಮರೆತು ಹೋಗಿಬಿಟ್ಟಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಇವತ್ತಿನ ದಿನ ನಾವು ನೋಡ್ತಾ ಇದ್ದೇವೆ, ಅನೇಕರು ದೇವರಿಗಾಗಿ ಕಾಯ್ತಾ ಇಲ್ಲ. ಆದ್ರೆ ಕಾಯುವಂತವರಿಗೆ ಆ ಧನ್ಯತೆ ಇದೆ ಎಂಬುದಾಗಿ ಮುಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 7ನೇ ವಾಕ್ಯವನ್ನು ನೀವು ಓದುವಾಗ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ. ಪ್ರಕಟಣೆ 22:7 ಕಾದಿರುವಂತವರಿಗೆ ಎಂತಹ ಆಶೀರ್ವಾದ ಇದೆ ನೋಡ್ರಿ. ಬೇಗನೆ ಬರುತ್ತೇನೆ, ಈಗೋ ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಕೊಂಡು ನಡೆಯುವವನು ಧನ್ಯನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯಾರು ಆತನಿಗಾಗಿ ಕಾದಿರ್ತಾರೋ ಅವರ ಕಣ್ಣೀರನ್ನ ದೇವರು ಏನ್ ಮಾಡಿಬಿಡ್ತಾರೆ, ಒರೆಸಿ ಬಿಡ್ತಾರೆ. 21ನೇ ಅಧ್ಯಾಯ 3ನೇ ವಾಕ್ಯ, ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು, ಅದು ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ, ಅದೇ ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಹಲ್ಲೆಲೂಯಾ. ದೇವರನ್ನ ಕಾಯುವಂತವರು ಅಂದ್ರೆ ರಕ್ಷಣೆ ಹೊಂದಿದಂತವರು, ಅವರಿಗೆ ಈ ಬಾಧ್ಯತೆ, ಈ ಆಶೀರ್ವಾದವನ್ನ, ಈ ಧನ್ಯತೆಯನ್ನ ದೇವರು ಮುಂದೆ ಕೊಡ್ಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕರು ಕಾಯಲಿಲ್ಲ, ಅವರು ನಷ್ಟವನ್ನ ಅನುಭವಿಸಿದರು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾಯುವಂತ ಭಕ್ತರು ಈ ಆಶೀರ್ವಾದಗಳನ್ನು ಹೊಂದಿಕೊಂಡ್ರೆ ಕಾಯಲಾರದೆ ಅನೇಕರು ನಷ್ಟಪಟ್ಟರು, ಅವರ ಪ್ರಾಣ ಹಾನಿಯಾಗಿ ಹೋಯಿತು, ಅವರ ಆತ್ಮ ಏನಾಯ್ತು, ಪಾತಾಳಕ್ಕೆ ದಬ್ಬಲ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಏಸಪ್ಪ ಈ ಲೋಕಕ್ಕೆ ಹುಟ್ಟಿ ಬಂದಾಗ ದೇವರು ಮನುಷ್ಯರಿಗೆ ಒಲಿದನು ಎನ್ನುವಂತ ಮಾತು ಇದೆ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ, ದೇವರು ಮನುಷ್ಯರಿಗೆ ಒಲಿದೇ ಬಿಟ್ಟನು. ಹಲ್ಲೆಲೂಯಾ. ಪ್ರಸಂಗಿ ಬೆಳಗ್ಗೆ ಒಂದು ವಾಕ್ಯ ಓದ್ತಾ ಇದ್ದೆ ನಾನು. ಪ್ರಸಂಗಿ ಗ್ರಂಥದಲ್ಲಿ ಒಂದು ಮಾತು ಇದೆ ಪ್ರಿಯರೇ, ಜ್ಞಾನೋಕ್ತಿಗಳ ನಂತರ ಬರುವಂತದ್ದು. ಪ್ರಸಂಗಿ ಗ್ರಂಥದಲ್ಲಿ ಏನು ಮಾತಿದೆ ಅಂದ್ರೆ 5ನೇ ಅಧ್ಯಾಯದಲ್ಲಿ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನ ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು, ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ ಎಂಬುದಾಗಿ ಹಂಗೆ ಹೇಳ್ತಾ ಹೇಳ್ತಾ ಬರ್ತಾ ಇದೆ. ಮುಂದ್ಗಡೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ 4ನೇ ವಚನದಲ್ಲಿ, ನೀನು ದೇವರಿಗೆ ಹರಕೆಯನ್ನ ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ ಎಂಬುದಾಗಿ ಮುಗಿದ ನಂತರ ಆತನು ಮೂಢರಿಗೆ ಒಲಿಯನು. ಹಲ್ಲೆಲೂಯಾ. ಮನುಷ್ಯರಿಗೆ ಒಲಿತಾರೆ, ಮನುಷ್ಯರಾಗ ಮೂಢರಿದ್ದಾರೆ, ಜಾಣರು ಕೂಡ ಇದ್ದಾರೆ. ಮೂಢರಿಗೆ ದೇವರು ಒಲಿಯುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಆ ವಾಕ್ಯ ನಮ್ಗೆ ಏನ್ ಮಾಡುತ್ತೆ, ತಿಳಿಸಿಕೊಡುತ್ತೆ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಅನೇಕ ಭಕ್ತರು ದೇವರಿಗಾಗಿ ಕಾಯಲಿಲ್ಲ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಅವರು ಸ್ವಲ್ಪ ಹೊತ್ತು
ಕಾಯ್ಲಾರದೆ ಅವರು ನಷ್ಟವನ್ನ ಅನುಭವಿಸಿದ್ರು ಪ್ರೇರೆ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ವಿಮೋಚನೆ ಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ಮೋಶೆ ಬೆಟ್ಟವನ್ನ ಏರಿ 40 ದಿವಸಗಳಾಯ್ತು. ಆ 40 ದಿವಸಗಳಾದಾಗ ಆ ಮೋಶೆಗೋಸ್ಕರವಾಗಿ ಜನರು ಏನ್ ಮಾಡ್ತಾ ಇಲ್ಲಂತೆ, ಕಾಯ್ತಾ ಇಲ್ಲಂತೆ. ಏನ್ ಮಾಡ್ತಾ ಇಲ್ಲ, ಕಾಯ್ತಾ ಇಲ್ಲ. ವಿಮೋಚನೆ ಕಾಂಡ ತೆಗೆದಿದ್ದೀರಾ 32? ಹೋದ್ರಿ ಒಂದ್ಸಾರಿ, ಮೊದಲನೇ ವಾಕ್ಯ. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನ ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು ಏಳು, ನಮ್ಮ ಮುಂದಗಡಿಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಹಲ್ಲೆಲೂಯಾ. ಇವ್ರೇನಂತ ಕೇಳ್ತಾ ಇದ್ದಾರೆ, ಏಳು ಆರೋನನೇ, ನಾವು ಮುಂದಗಡೆ ಹೋಗೋದಕ್ಕೆ ನಮಗೆ ದೇವರು ಬೇಕು. ಹಲ್ಲೆಲೂಯಾ. ಏನ್ ಬೇಕಂದ್ರೆ ದೇವರು ಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾರೆ. ಮೋಶೆ ತಡ ಮಾಡಿ ಬರುವ ಒಂದು ಸಮಯ ಆದಾಗ ಮೋಶೆ ಎಲ್ಲಿದ್ದಾನೀಗ, ಬೆಟ್ಟದ ಮೇಲೆ ಇದ್ದಾನೆ, ದೇವರ ಸನ್ನಿಧಾನದಲ್ಲಿ ಇದ್ದಾನೆ, ದೇವರ ಸಂಗಡ ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದಾನೆ, ದೇವರ ಆಜ್ಞೆಗಳನ್ನ ಹೊಂದಿಕೊಳ್ತಾ ಇದ್ದಾನೆ. ಯಾವ ರೀತಿಯಾಗಿ ಮುಂದೆ ನೀವು ನಡಿಬೇಕು ಅಂತೇಳಿ ಅದೆಲ್ಲವುಗಳನ್ನ ಮೋಶೆ ಏನ್ ಮಾಡ್ತಾ ಇದ್ದಾನೆ ಪ್ರೇರೆ, ಏನ್ ಮಾಡ್ತಾ ಇದ್ದಾನೆ, ದೇವರಲ್ಲಿ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವರ ವಾಕ್ಯ ಹೇಳ್ತಾ ಇದೆ, ಆ ಮೋಶೆ ತಡ ಮಾಡಿ ಬರುವುದು ಆದಾಗ ಈ ಜನರಿಗೆ ಏನಾಗ್ತಾ ಇಲ್ಲ, ಕಾಯುವಂತ ಸ್ಥಿತಿ ಇಲ್ಲ, ಕಾಯ್ತಾ ಇಲ್ಲ, ಸ್ವಲ್ಪನು ಕಾಯ್ತಾ ಇಲ್ಲ. ಮುಂದಗಡೆ ನಾವು ಹೋಗ್ಬಿಡೋಣ, ಮೋಶೆ ಹೋದ ಮ್ಯಾಕ್ ಹೋಗೇ ಬಿಟ್ಟ, ಅದೇನೋ ಇಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಮುಂದೆ ನಮ್ಮನ್ನ ನಡೆಸುವುದಕ್ಕಾಗಿ ಒಬ್ಬ ದೇವರು ಬೇಕು. ಅದರ ಸಲುವಾಗಿ ಆರೋನ ನೀನೇನ್ ಮಾಡು, ಒಂದು ದೇವರನ್ನ ಮಾಡಿಕೊಡು ಅಂತೇಳಿ. ಹಲ್ಲೆಲೂಯಾ. ಈ ಆರೋನಿಗೆ ಸ್ವಲ್ಪ ಬುದ್ಧಿ ಇರ್ಬೇಕಲ್ಲ. ಹಲ್ಲೆಲೂಯಾ. ಆರೋನ ದೇವರ ಅದ್ಭುತಗಳನ್ನ ಕಣ್ಣು ಮುಂದೆ ನೋಡಿದಾನ. 10 ಅದ್ಭುತಗಳು, 10 ಉಪದ್ರವಗಳು, ಆ 10 ಉಪದ್ರವಗಳನ್ನ ಕಣ್ಣು ಮುಂದೆ ನೋಡಿದಾನ. ನೀರು ಕೋಲು ಚಾಚಿದಾಗ ಏನಾಯ್ತು, ರಕ್ತವಾಯಿತು. ನೀರು ಕೋಲು ಚಾಚಿದಾಗ ನೀರಿನಲ್ಲಿ ಇರ್ತಕ್ಕಂಥ ಆ ಹುಳಗಳು, ಕಪ್ಪೆಗಳು ಎಲ್ಲವೂ ಏನಾದ್ರು ಮೀನುಗಳು ಸತ್ತು ಹೋದವು. ಪ್ರಾರ್ಥನೆ ಮಾಡಲಾಗಿ 3 ದಿವಸ ಕಾರ್ಗತ್ತಲು ಆವರಿಸಿತ್ತು, ಸೂರ್ಯ ಬರಲಾರದ ರೀತಿಯಲ್ಲಿ ಆಗಿತ್ತು. ಕೋಲು ಹಿಡಿದು ಪ್ರಾರ್ಥನೆ ಮಾಡಿದಾಗ ಆ ಮೋಶೆಯ ಕೋಲು ಆವಾಗಿ ಉಳಿದಿರ್ತಕ್ಕಂಥ ಕೋಲುಗಳಲ್ಲಿ ಆವಾಗಿರುವಂತದ್ದೆಲ್ಲವುಗಳನ್ನ ನುಂಗಿ ಬಿಡ್ತು. ಇವೆಲ್ಲವುಗಳನ್ನ ಮುಂದೆ ಇದ್ದು ನೋಡಿದಾನ. ನೋಡ್ಬೇಕಾದ್ರೆ ಇತನಿಗೆ ಹೇಳಿದಾನ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಮೋಶೆ ಆರೋನನಿಗೆ ಏನಿದ್ದಂಗಂತೆ, ದೇವ್ರು ಇದ್ದಂಗಂತೆ. ಹಲ್ಲೆಲೂಯಾ. ದೇವರೇ ಹೇಳಿದಾನೆ. ಹಲ್ಲೆಲೂಯಾ. ಮೋಶೆ ಆರೋನನಿಗೆ, ಮೋಶೆ ತಮ್ಮ, ಆರೋನ ಅಣ್ಣ, ಆದ್ರೂ ಕೂಡ ಮೋಶೆ ಆರೋನನಿಗೆ ಏನಿದ್ದಂಗಂತೆ, ದೇವರಿದ್ದಂಗೆ ಅಂತೇಳಿ ದೇವರು ಹೇಳಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವೆಲ್ಲವುಗಳನ್ನ ನೋಡಿದ್ದಾನೆ. ಆರೋನ್ ಹೇಳ್ತಾ ಇದ್ದಾನೆ ಏನಂತೇಳಿ, ಆಯ್ತಾಯ್ತು ಮಾಡಿಕೊಡ್ತೀನಿ. ಹೌದು, ನಮ್ಮ ತಮ್ಮ ಹೋಗ್ಬಿಟ್ಟ, ಮೇಲೆ ಹೋಗ್ಬಿಟ್ಟ, ಹಂಗೆ ಹೋಗ್ಬಿಟ್ಟ, ಎಲ್ಲಿ ಹೋಗಿನೋ ಎಲ್ಲಿಗಿಲ್ಲ ಗೊತ್ತಿಲ್ಲ. ಕಾದ್ವಿ 40 ದಿವಸ ಆಗಕ್ಕೆ ಬಂತು. ಮತ್ತೆ ಅದ್ರ ಸಲುವಾಗಿ ಏನ್ ಮಾಡೋಣ, ನಿಮ್ ಕಿವಿಗಳಲ್ಲಿ ಏನಿದಾವೆ, ಓಲೆಗಳಿದಾವೆ, ಮೂಗಿನಲ್ಲಿ ಮುತ್ತು, ಎಲ್ಲ ಬಂಗಾರದ ಏನೇನಿದಾವ ಅವೆಲ್ಲ ತಂದು ಕೊಟ್ಟು ಬಿಡ್ರಿ. ನಾನೇನ್ ಮಾಡ್ತೀನಿ, ಒಳ್ಳೆ ರೀತಿಯಾಗಿ ಬೆಂಕಿಯಲ್ಲಿ ಕರಗಿಸಿ ಅದಕ್ಕೆ ಏನ್ ಮಾಡ್ತೀನಿ, ನಾನು ಒಂದು ಆಕಾರವನ್ನ ಕೊಡುತ್ತೀನಿ ಅಂತೇಳಿ ಎಲ್ಲ ಕೂಡಿಸಿಟ್ರು ಪ್ರೇರೆ. ಕೂಡಿಸಿಟ್ಟು ಬೆಂಕಿಯಲ್ಲಿ ಕರಗಿಸಿ ಒಳ್ಳೆಯ ಒಂದು ಡಿಸೈನ್ ಮಾಡಿದ. ಯಾವ ಆಕಾರ ಕೊಟ್ಟ, ಎತ್ತಿನ ಆಕಾರ ಕೊಟ್ಟ. ಯಾವ ಆಕಾರ ಕೊಟ್ಟರಿ, ಎತ್ತಿನ ಆಕಾರ ಕೊಟ್ಟವ್ರು ಏನಂತ ಹೇಳ್ತಾ ಇದಾರೆ ನೋಡ್ರಿ, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನ ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನ ಕರೆಕೊಂಡು ಬಂದ ಆ ಮೋಶೆ ಏನಾದರೂ ಗೊತ್ತಿಲ್ಲ ಎಂದು ಹೇಳಿದರು. ಅದಕ್ಕೆ ಆರೋನನು, ನಿಮ್ಮ ಹೆಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನ ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಜನರೆಲ್ಲರೂ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುವುಗಳನ್ನ ಕಿತ್ತು ಆರೋನನ ಬಳಿಗೆ ತಂದು ಕೊಟ್ಟರು. ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನ ಉಳಿಯಿಂದ ರೂಪಿಸಿ ಎರಕ ಒಯ್ಯಲಾಗಿ ಅವರು. ಹಲ್ಲೆಲೂಯಾ. ಆಯ್ತು, ಎತ್ತ ರೆಡಿ ಮಾಡಿದ್ರು. ಅವ್ರ ಕಣ್ಮುಂದನೆ ರೆಡಿ ಆಗ್ಯದ, ಅವ್ರದ್ದು ಬಂಗಾರದಿಂದನೇ ರೆಡಿ ಆಗ್ಯದ. ಹಲ್ಲೆಲೂಯಾ. ಅವರು ಬೇಡಿದ್ದಾರೆ, ಅದ್ರ ಸಲುವಾಗಿ ರೆಡಿ ಮಾಡಿದ್ದಾರೆ. ಮಾಡಿದ್ಮೇಲೆ ಅವ್ರು ಏನಂತ ಇದಾರೆ ನೋಡ್ರಿ, ಏನಂತ ಇದಾರ್ರಿ, ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದವು ದೇವರು ನೀನೇ. ದೇವ್ರನ್ನ ಬಿಟ್ಟು
ಆ ಕೈಯಲ್ಲಿ ಉಂಟಾಗಿರ್ತಕ್ಕಂಥ ವಸ್ತುವನ್ನ ನೋಡಿ ಏನಂತ ಹೇಳ್ತಾ ಇದ್ದಾರೆ ಇವರು, ಐಗುಪ್ತ ದೇಶದಿಂದ ನಮ್ಮನ್ನ ಕರೆದುಕೊಂಡು ಬಂದದ ದೇವರು ನೀನೇ. ದೇವರೆಲ್ಲ ಎಲ್ಲ ವಸ್ತುಗಳಲ್ಲಿ ಎಲ್ಲ ವ್ಯಕ್ತಿಗಳಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ದೇವ್ರನ್ನ ಹುಡುಕ್ತಾ ಇದ್ದಾರೆ ಇಸ್ರಾಯೇಲ್. ಇವತ್ತು ಕೂಡ ಅನೇಕರು ಏನ್ ಮಾಡ್ತಾರೆ, ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಪಶುಗಳಲ್ಲಿ ದೇವ್ರನ್ನ ಹುಡುಕ್ತಾ ಇದ್ದಾರೆ. ದೇವರು ಒಬ್ಬಾತನೇ. ಅಲ್ಲಲ್ಯ ಅದಕ್ಕೆ ಸಮಜಾಯಿಸಿ ಎಷ್ಟಾದ್ರೂ ನಾವು ಕೊಟ್ಕೊಬಹುದು, ಹೇಳ್ಬೋದು. ದೇವರು ಒಬ್ಬಾತ. ನೀನ್ ನಾಲ್ಕು ಸಮೇತ ದೇವರುಗಳನ್ನಲ್ಲ, ದೇವರು ಅಂತ ನಾಲ್ಕು ಏನ ದೇವರುಗಳಂತದ ಏನಂತದ್ರಿ, ದೇವರು. ಆತನು ಒಬ್ಬಾತನೇ. ಆ ಒಬ್ಬ ದೇವರನ್ನ ಬಿಟ್ಟು ಇವರು ಮೋಶೆ ಬೆಟ್ಟದಿಂದ ಇಳಿದು ಬರಲು ತಡ ಮಾಡಿದ್ದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ತಡವರಿಸಿ ತಮ್ಮ ಇಚ್ಛೆ ಪ್ರಕಾರವಾಗಿ ಒಂದು ದೇವರನ್ನ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು. ಒಂದು ದೇವರು ಸೃಷ್ಟಿ ಮಾಡು ಅಂತ ಹೇಳಿದ್ರೆ ಆರೋನ್ ಬುದ್ಧಿ ಇಲ್ಲ, ಆರೋನ್ ಏನ್ ಮಾಡಿದ, ಸೃಷ್ಟಿ ಮಾಡಿಬಿಟ್ಟ. ಹೇಳ್ತಾ ಇದ್ದಾರೆ, ಅದ್ರ ಮುಂದೆ ನಾಟ್ಯ ಆಡ್ತಾ ಇದ್ದಾರೆ. ಅಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ಮೋಶೆ ನಿನ್ನ ಜನರು ಏನಾಗ್ತಾ ಇದ್ದಾರೆ, ಈಗ ಏನಾಗ್ತಾ ಇದ್ದಾರೆ, ನಾನಿಲ್ಲಿ ಯಾವ ಮಾಡಬೇಡ ಅಂತ ಹೇಳಿನಿ ಅವೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ದಶಾಜ್ಞೆಗಳಲ್ಲಿ ಯಾವುಗಳನ್ನು ಕೊಟ್ಟಿದ್ದೀನಿ ನಾನು ಅವನ್ನ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ ದೇವರು, ನಾನೊಬ್ಬಾತನೇ ದೇವರು, ನನಗೆ ಸಲ್ಲಗೊಳಿಸುವ ಮಹಿಮೆಯನ್ನ ಬೇರೆ ಯಾರಿಗೂ ಕೂಡ ನಾನು ಸಲ್ಲಗೊಳಿಸುವುದಿಲ್ಲ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಿ ಆಗಲಿ ಇರುವ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲಬಾರದು, ಪೂಜೆ ಮಾಡಲಬಾರದು. ಅದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೋಗಿ ಅವರನ್ನ ಎಚ್ಚರಿಸು ಎಂಬುದಾಗಿ. ಜನರು ಕೆಲವು ಕಾರ್ಯಗಳಿಗಾಗಿ ಏನ್ ಮಾಡಲ್ಲ ರೀ, ಕಾಯಲ್ಲ, ಫಾಸ್ಟ್ ಆಗಿಬಿಡ್ಬೇಕು. ಅಲ್ಲಯ್ಯ ಎಲ್ಲ ಫಾಸ್ಟ್ ಆದ್ರೆ ಆ ದೇವ್ರು ಅದೇನಂತಾರೆ. ಅಲ್ಲ ಫಾಸ್ಟ್ ಆಗಲಿಲ್ಲ ಅಂದ್ರೆ ಇಲ್ಲ ದೇವ್ರಿಲ್ಲ, ಎಲ್ಲೇ ದೇವ್ರು ನಮ್ಮ ಪಾಲಿಗೆ ಇಲ್ಲ. ಅಲ್ಲಯ್ಯ ಎಲವಿಲ್ಲದ ನಾಲಿಗೆ ಏನಾದ್ರೂ ಮಾತಾಡೋದು ಇದು ಒಡಿಸ್ಕೊಳ್ಳೋದು ಬೇರೆ ಎಲ್ಲ ಪಾರ್ಟ್ಸ್ಗಳು. ಅದ್ರಲ್ಲಿ ನಾಲಿಗೆ ಯಾರು ಶಿಕ್ಷೆ ಕೊಡ್ತಾರ, ಯಾರು ಕೊಡಲ್ಲ. ಅಲ್ಲಯ್ಯ ಎಲವಿಲ್ಲದ ನಾಲಿಗೆಯನ್ನ ಕೆಟ್ಟ ಮಾತುಗಳು, ಶಾಪದ ಮಾತುಗಳು, ಬೇಜವಾಬ್ದಾರಿ ಮಾತುಗಳು, ದೇವರಿಗೆ ವಿರೋಧವಾದ ಮಾತುಗಳನ್ನ ಹಾಡಿ ನೀವೇನ್ ಮಾಡ್ಬೇಡ್ರಿ, ಕೆಡಿಸ್ಕೊಳ್ಬೇಡ್ರಿ. ಅಲ್ಲೆಲ್ಲೂಯ್ಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದದಲ್ಲಿ ಯೋಬ ದೇವರಿಗಾಗಿ ಕಾದುಕೊಂಡ. ಯೋಬನ ಜೀವಿತದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಯೋಬ ಕಂಡುಕೊಂಡ. ಭಕ್ತಿವಂತನಾಗಿರುವಂತ ಯೋಬ, ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದಂತ ಯೋಬ, ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಹೊಂದಿದಂತ ಯೋಬ. ಹಲ್ಲೆಲೂಯಾ. ಯೋಬನ ಹೇಳ್ತಾ ಇದ್ದಾನೆ, ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ ಯೋಬನ ವಿಚಾರವಾಗಿ. ಸೈತಾನನು ಬರ್ತಾನೆ ದೂತರ ಸಂಗಡ ಬಂದು ಹೇಳ್ತಾ ಇದ್ದಾನೆ. ಯಾಕಂದ್ರೆ ದೇವರಿಗೆ ಮನುಷ್ಯರ ಲೆಕ್ಕ ಒಪ್ಪಿಸ್ಬೇಕು, ದೂತರ ಲೆಕ್ಕ ಒಪ್ಪಿಸ್ಬೇಕು, ಸೈತಾನನು ಕೂಡ ಲೆಕ್ಕ ಒಪ್ಪಿಸಲೇಬೇಕು. ಅಲ್ಲೆಲ್ಲಯ್ಯ ಸೈತಾನ ಯಾಕೆ ಬಂದ್ರಿ, ಪರಲೋಕ ಮತ್ತೆಲ್ಲ ಇದಾಯ್ತಂಗ ಅನ್ಬೇಡಿ. ಸೈತಾನನು ಕೂಡ ದೇವರ ನಿಯಂತ್ರಣದಲ್ಲಿದ್ದಾನೆ, ಅವನು ಲೆಕ್ಕ ಒಪ್ಪಿಸಲೇಬೇಕಾದವನು ಆಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಬನ ವಿಷಯವಾಗಿ, ಭೂಮಿಯಲ್ಲಿ ಯೋಬನ ವಿಷಯವಾಗಿ, ಭೂಮಿಯಲ್ಲಿರುವ ಮನುಷ್ಯರೆಲ್ಲರಲ್ಲಿ ಯೋಬನಿಗೆ ಸಮಾನವಾದವನು ಬೇರೆ ಯಾರು ಕೂಡ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಯೋಬನ ವಿಷಯವಾಗಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಸೈತಾನನ ಮುಂದುಗಡೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಿನ್ನ ಸ್ಥಿತಿಗತಿಗಳು ಹೆಂಗಿದಾವೆ, ನಿನ್ನ ವಿಷಯವಾಗಿ ದೇವರು ಸಾಕ್ಷಿ ಕೊಡ್ತಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಟ್ಸಪ್, ಫೇಸ್ಬುಕ್ ಅವು ಇವು ಅಂತೇಳಿ ಹೆಚ್ಚಾಗಿ ಇವತ್ತು ದಿನ ಎಲ್ಲ ಸ್ಟೇಟಸ್, ಈ ಸ್ಟೇಟಸ್, ಆ ಸ್ಟೇಟಸ್, ಆ ಸ್ಟೇಟಸ್, ಈ ಸ್ಟೇಟಸ್. ಹಲ್ಲೆಲೂಯಾ. ಸ್ಟೇಟಸ್ಗಳು ಇಡದೆ. ಹಲ್ಲೆಲೂಯಾ. ನಿನ್ನ ಆತ್ಮಿಕವಾಗಿರ್ತಕ್ಕಂಥ ಸ್ಟೇಟಸ್ ಹೆಂಗಾದ? ಯೋಬನ ಸ್ಟೇಟಸ್ಗೆ ದೇವರೇ ಮೆಚ್ಚಿ ಏನ್ ಮಾಡಿದಾನ, ದೇವ್ರ ಲೈಕ್ ಕೊಟ್ಟಾನೆ. ಮನುಷ್ಯರ ಲೈಕ್ ಕೇಳ್ತೀರಿ. ಹಲ್ಲೆಲೂಯಾ. ಅವ್ರ ಲೈಕ್ ಕೊಡಿದ್ರ, ಇವ್ರ ಲೈಕ್ ಕೊಡಿದ್ರ, ಎಲ್ಲರೂ ಲೈಕ್ ಕೊಡಿದ್ರ ಅಂತೇಳಿ ಕೇಳ್ತಾ ಇರ್ತೀರಿ. ದೇವ್ರು ಒಂದ್ಸರಿ ಆದ್ರೆ ಲೈಕ್ ಕೊಡ್ದಾರ ನಿಮ್ಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನು ತನ್ನ ನಾಲಿಗೆಯಿಂದಲೂ ಕೂಡ ಏನ್ ಮಾಡಲಿಲ್ಲಂತೆ, ದೇವರಿಗೆ ದೂಷಣೆ ಮಾತನ್ನ ಹಾಡಲಿಲ್ಲ. ಯೋಬನಿಗೆ ಸಿರಿ ಸಂಪತ್ತು ಇತ್ತು, ದವಸ ಧಾನ್ಯಗಳಿದ್ವು, 10 ಜನ ಮಕ್ಕಳಿದ್ರು, ಎಲ್ಲರೂ ಕೂಡ ಉನ್ನತವಾದಂತಹ ಸ್ಥಾನದಲ್ಲಿ ಇದ್ರು. ಆದ್ರೆ ವಾಕ್ಯ ಹೇಳ್ತಾ ಇದೆ ಅವೆಲ್ಲವುಗಳನ್ನ ಕಿತ್ತುಕೊಳ್ಳೋದಕ್ಕೆ ಸೈತಾನ ಅಪ್ಪಣೆ ಕೊಡ್ತಾನೆ. ಅಪ್ಪ ನೀನೆಲ್ಲ ಕೊಟ್ಟಿ ಬೇಲಿ ಹಾಕಿ ಅದರ ಸಲುವಾಗಿ ಯೋಬ ಅಭಿವೃದ್ಧಿ ಹೊಂದಕತ್ತಾನ. ಲಾಭವಿಲ್ಲದ ಯಾವ ಮನುಷ್ಯನಾದ್ರೂ ದೇವರನ್ನ ಸ್ತುತಿ ಮಾಡ್ತಾನ, ಅವೆಲ್ಲ ಕಿತ್ಕೋ. ಅವಾಗ ಯೋಬನನ್ನ ನಾನು ಏನ್ ಮಾಡ್ತೀನಿ, ಯೋಬನನ್ನ ನಾನು ಏನ್ ಮಾಡ್ತೀನಿ, ಆ ಎಲ್ಲ ರೀತಿಯಿಂದ ಕಾಡಿಸ್ತೀನಿ. ಅವಾಗ ಯೋಬ ನಿನ್ನ ಏನ್ ಮಾಡ್ತಾನೆ, ದೂಷಣೆ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ.
ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನಿಗೆ ವಿಷಯವಾಗಿ ದೇವರು ಏನ್ ಮಾಡಿದ್ರು, ಅಪ್ಪಣೆಯನ್ನ ಕೊಟ್ಟರು. ಆದ್ರೆ ಯೋಬ ದೇವರಿಗಾಗಿ ಕಾದುಕೊಂಡಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಹೋಯ್ತು, ಮಕ್ಕಳು ಹೋದ್ರು, ಹಲ್ಲೆಲೂಯಾ, ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ಎಲ್ಲ ಹೋಯ್ತು. ಹೋದಾಗ ದೇವರ ವಾಕ್ಯ ಹೇಳ್ತಾ ಇದೆ, ಯೋಬ ಅಂತ ಇದ್ದಾನೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ನಾವು ಅಂತೀವಿ ಅದ್ರಂಗ ಸ್ವಲ್ಪ ಆಯ್ತು, ಏನಂತೀವಿ, ದೇವ್ರ ಮೇಲೆ ಫಸ್ಟ್ ಬ್ಲೇಮ್ ಮನುಷ್ಯರ ಮೇಲೆ ಹೋಗಲ್ಲ. ದೇವ್ರು ಮಾಡ್ಬಿಟ್ನಪ್ಪ, ದೇವ್ರು ಏನು ಮಾಡಿಲ್ಲ, ಆತ ಕಾನ್ಸ್ಟೆಂಟ್ ಆಗಿ ಆಶೀರ್ವಾದವನ್ನೇ ಕೊಡ್ತಾ ಇದ್ದಾನೆ. ನೀನೇ ಬದಲಾಗ, ನೀನೇ ಚೇಂಜ್ ಆಗ, ನೀನೇ ತಡವರಿಸೋದು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬ ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಕೂಡ ದೇವರಿಗೆ ತನ್ನ ಬಾಯ ಮೂಲಕವಾಗಿ ಒಂದು ಮಾತು ಕೂಡ ಏನ್ ಮಾಡಲಿಲ್ಲರಿ, ಅನ್ಲಿಲ್ಲ. ಹೆಂಡತಿ ಹೇಳ್ತಾಳೆ, ಸ್ವಂತ ಹೆಂಡತಿ ಏನಂತ ಹೇಳಿ, ದೇವರನ್ನ ದೂಷಣೆ ಮಾಡಿ ಸಾಯಿ ಅಂತ. ಹೆಣ್ಮಕ್ಳು ತಾಳ್ಮೆ ಇರುತ್ತ, ತಾಳ್ಮೆ ಮೀರಿದಿವೆ, ಅವರಷ್ಟು ಕೋಪಿಸ್ಟ್ರು ಯಾರು ಇರಲ್ಲ. ಅವ್ರ ಬಾಯಿಂದ ಬರುವಂತ ಶಾಪಗಳು ಭಯಂಕರ ಇರ್ತವೆ. ಹಲ್ಲೆಲೂಯಾ. ಯೋಬ ದೇವರಿಗಾಗಿ ಕಾದುಕೊಂಡ. ಹಲ್ಲೆಲೂಯಾ. ಯೋಬನ ಅಂತ ಸ್ಥಿತಿ ನಾವು ನೋಡ್ತಿದ್ದೇವೆ. ಯೋಬನಿಗೆ 2ರಷ್ಟು ದೇವರು ಆಶೀರ್ವಾದ ಮಾಡಿದ. ಯಾವಾಗ? ಯೋಬನು ಕಾದುಕೊಂಡು ಇದ್ದಾಗ. ಪ್ರಿಯರೇ, ಇವತ್ತು ನೀನು ಕಾಯುವವನಾದ್ರೆ ನಿನಗೆ ಆಶೀರ್ವಾದ ಇದೆ. ದೇವರಿಗಾಗಿ ಕಾಯುವಂತವರು ಆಶೀರ್ವಾದವನ್ನ ಹೊಂದುವರು, ದೇವರಿಗಾಗಿ ಕಾಯುವವರು ಧನ್ಯರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಆದ್ರೆ ಈ ಇಸ್ರಾಯೇಲರು ಮೋಶೆ ಬರುವಂತದ್ದನ್ನ ನೋಡಿ 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 ನೋಡ್ತಾರೆ ಬರಲಿಲ್ಲ, ಬರೋದೇ ಇಲ್ಲ ಅಂತೇಳಿ ಅನ್ಕೊಂಡು ದೇವರನ್ನ ಮಾಡಿಕೊಂಡ್ರು. ದೇವರ ಒಂದು ಕೋಪಕ್ಕೆ ಗುರಿಯಾದ್ರು. ಮೋಶೆ ಅವಾಗ್ಲೂ ಕೂಡ ದೇವ್ರನ್ನ ಏನ್ ಮಾಡ್ತಾನ್ರಿ, ಬೇಡ್ಕೊಳ್ತಾನೆ, ಬೇಡಪ್ಪ ಇವ್ರನ್ನ ನಾಶ ಮಾಡಬೇಡ. ಇನ್ನೊಂದು ಇನ್ಸ್ಟೆಂಟ್ ಅಲ್ಲಿ ನೋಡ್ತೀವಿ, ಅವ್ರು ಮತ್ತೆ ದೇವರಿಗೆ ಕೋಪ ಎಬ್ಬಿಸಿ ಅವ್ರು ಏನಾದ್ರಂತೆ 23,000 ಜನ ಒಂದೇ ದಿವಸದಲ್ಲಿ ನಾಶವಾಗಿ ಹೋದರು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಗುರುವಿಗಾಗಿ ಭಕ್ತ ಒಬ್ಬ ಕಾಯಲಿಲ್ಲ. ಅವನು ತನ್ನ ರಾಜ್ಯವನ್ನ ಕಳೆದುಕೊಳ್ಳಬೇಕಾಗಿತ್ತು, ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಯಿತು, ಎಲ್ಲ ಸಿರಿ ಸಂಪತ್ತನ್ನೆಲ್ಲ ಕಳೆದುಕೊಳ್ಳಬೇಕಾಯಿತು. ಹಲ್ಲೆಲೂಯಾ. ದೇವರಿಗಾಗಿ ಕಾಯಲಾರದವರು, ದೇವರ ಕಾರ್ಯಗಳಿಗಾಗಿ ಕಾಯಲಾರದವರು ಹೆಂಗಿರ್ತಾರಂತೆ, ಬುದ್ಧಿಗೇಡಿ ಕೆಲಸಗಳನ್ನ ಮಾಡುವವರಾಗಿರ್ತಾರಂತೇಳಿ ಸಮುವೇಲನ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಫಸ್ಟ್ ಸಮುವೇಲ್, ಕೊನೆಯದಾಗಿ ಮೊದಲನೇ ಸಮುವೇಲನ ಗ್ರಂಥ 13ನೇ ಅಧ್ಯಾಯ 7ನೇ ವಾಕ್ಯದಿಂದ. ಸೌಲನು ಇನ್ನು ಗಿಲ್ಗಾಲಿನಲ್ಲೇ ಇದ್ದನು, ಅವನ ಸಂಗಡ ಇದ್ದವರು ಭಯದಿಂದ ನಡುಗುತ್ತಿದ್ದರು. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲ್ಗಾಲಿನಲ್ಲಿ 7 ದಿವಸ ಇದ್ದರೂ ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದ್ದನ್ನ ತರಿಸಿ ಸರ್ವಾಂಗ ಹೋಮವನ್ನ ಅರ್ಪಿಸಿದನು. ಅದು ತೀರುವಷ್ಟರಲ್ಲಿ ಸಮುವೇಲನು ಬಂದನು. ಹಲ್ಲೆಲೂಯಾ. ಒಬ್ಬ ರಾಜನ ಕೆಲಸ ಏನ್ರಿ, ರಾಜ್ಯಭಾರವನ್ನ ನಡೆಸುವಂಥದ್ದು. ಆ ರಾಜನಿಗೆ ಅಭಿಷೇಕ ಮಾಡಿದ್ದಾನೆ, ರಾಜನಾಗುವುದಕ್ಕೆ ಅಭಿಷೇಕ ಮಾಡಿದ್ದಾನೆ. ಯಾರು? ಸಮುವೇಲ ಪ್ರವಾದಿ, ಹನ್ನಳ ಮಗ. ಹಲ್ಲೆಲೂಯಾ. ಹನ್ನಳ ಪ್ರಥಮ ಮಗ ಸಮುವೇಲ ಪ್ರವಾದಿ ಅಭಿಷೇಕ ಮಾಡಿದಾಗ ಈತನನ್ನ ಇಸ್ರಾಯೇಲ್ ದೇಶಕ್ಕೆಲ್ಲ ದೇವರು ಏನ್ ಮಾಡ್ತಾನೆ, ರಾಜನನ್ನಾಗಿ ಮಾಡ್ತಾರೆ. ಪ್ರೇರಣೆ ಮಾಡಿದ ಮೇಲೆ 2 ವರ್ಷಗಳವರೆಗೆ ದೇವರಿಗೆ ಬಹಳ ಭಯ ಭಕ್ತಿ ಉಳ್ಳಂತ ವ್ಯಕ್ತಿಯಾಗಿ ನಡೆದುಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನ ಅರಸನಾದಾಗ 30 ವರ್ಷದವನು ಆಗಿದ್ದನು. 13ನೇ ಅಧ್ಯಾಯನೇ. ಅವನು ಇಸ್ರಾಯೇಲರನ್ನು 2 ವರ್ಷದ ಆಳಿದ ನಂತರ ಅವರಿಂದ 3,000 ಸೈನಿಕರನ್ನು ಆರಿಸಿಕೊಂಡು ಅವರಲ್ಲಿ 2,000 ಜನರನ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 2 ವರ್ಷಗಳು ಒಳ್ಳೆ ರೀತಿಯಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ದಾನೆ. 2 ವರ್ಷದಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಗುರುವಿನ ಮಾತನ್ನ ಮೀರದೆ ಒಳ್ಳೆ ರೀತಿಯಲ್ಲಿ ದೈವ ಸೇವಕರ ಮಾತಿಗೆ ಕಿವಿಗೊಟ್ಟು ನಡೀತಾ ಇದ್ದಾನೆ. 2 ವರ್ಷಗಳು ಕಳೆದ ನಂತರ ಏನಾಗ್ತಾ ಇದೆ, ಸಮುವೇಲನು ಹೇಳ್ತಾನೆ, ನೀನು ಗಿಲ್ಗಾಲಿನಲ್ಲಿ ಇರಬೇಕು ಅಂತೇಳಿ. ಆಯ್ತು, ಇರ್ತೀನಿ ಅಂತೇಳಿ ಹೇಳಿ ಸಮುವೇಲನ ಮಾತನ್ನ ಕೇಳಿ 7 ದಿವಸಗಳ ಕಾಲ ಇದ್ದಾಗ್ಯೂ ಸಮುವೇಲನ ಆ ಸ್ಥಳಕ್ಕೆ ಏನ್ ಮಾಡಲಿಲ್ಲ, ಬರಲಿಲ್ಲ. ಬರಲಾರ್ದನ್ನ ನೋಡಿದಂತ ಈ ವ್ಯಕ್ತಿ ಏನ್ ಮಾಡ್ತಾನೆ, 7 ದಿವಸಗಳು ಆಗ್ಬಿಟ್ಟು ಇನ್ನೇನು ನಾವೇನ್ ಮಾಡ್ಬೇಕೀಗ, ಏನ್ ಮಾಡ್ಬೇಕು ನಾವೀಗ,
ಯಜ್ಞವನ್ನ ಮಾಡಿಬಿಡೋಣ, ಜನರು ಚದರಿ ಹೋಗ್ತಾ ಇದ್ದಾರೆ, ಯುದ್ಧ ಆಗ್ತಾ ಇದೆ, ಅದರ ಸಲುವಾಗಿ ಅಂತ ಹೇಳಿ ಸರ್ವಾಂಗ ಹೋಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವುಗಳನ್ನ ತಂದು ದೇವರಿಗೆ ಏನ್ ಮಾಡ್ಬಿಟ್ಟ, ಅವಸರವಾಗಿ ಯಜ್ಞ ಮಾಡಿಬಿಟ್ಟ ಪ್ರೇರ. ಅದೇ ಸಮಯಕ್ಕೆ ಸರಿಯಾಗಿ ಯಜ್ಞ ಇನ್ನ ತೀರುವಷ್ಟರ ಒಳಗಡೆ ಗುರುಗಳು ಬಂದ್ರು. ಯಾರು ಬಂದ್ರು? ಸಮುವೇಲನು ಬಂದ ಮೇಲೆ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನೀನು ಭಯಂಕರವಾಗಿರ್ತಕ್ಕಂಥ ಬುದ್ಧಿಹೀನವಾದಂತ ಕಾರ್ಯವನ್ನು ನೀನು ಮಾಡಿದೆ. 13ನೇ ವಾಕ್ಯ ನೋಡ್ರಿ. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನ ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನ ಕೈಕೊಳ್ಳಲಿಲ್ಲ. ಹಲ್ಲೆಲೂಯಾ. ದೇವರನ್ನ ನಂಬಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ನೀನು ದೇವರ ಆಜ್ಞೆಗೆ ಒಳಗಾಗಿ ಆತನಿಗಾಗಿ ಕಾದುಕೊಂಡು ನೀನು ಜೀವಿಸುವವರು ಆಗಬೇಕು ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, 2 ವರ್ಷಗಳ ಕಾಲ ಬಹಳ ಭಕ್ತಿವಂತನಾಗಿ ಜೀವಿಸಿರ್ತಕ್ಕಂಥ ಈ ಸೌಲ ಮಹಾರಾಜ 2 ವರ್ಷಗಳು ಕಳೆದ ಮೇಲೆ ದೇವರ ಆಜ್ಞೆಗೆ ಒಳಗಾಗಿ ನಡೆಯದೆ ಅದನ್ನ ಧಿಕ್ಕರಿಸ್ತಾನೆ, ತುಚ್ಛೀಕರಿಸ್ತಾನೆ. ಸಮುವೇಲನು ಗುರು, ಅಭಿಷೇಕ ಮಾಡಿದಂತ ಗುರುವನ್ನ ಏನ್ ಮಾಡ್ತಾನೆ? ಧಿಕ್ಕಾರ ಮಾಡ್ತಾನೆ ಪ್ರಿಯರೇ. ಆ ಒಂದು ಕಾರಣಕ್ಕಾಗಿ ಅವನಿಗೆ ಏನಾಯ್ತು ನೋಡ್ರಿ, ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನ ಕೈಕೊಳ್ಳದೆ ಹೋದದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಯಾವಾಗ ಈ ಆಜ್ಞೆಯನ್ನ ಮೀರಿದನು, ಯಾವಾಗ ದೇವರಿಗಾಗಿ ಕಾಯಲಾರದ ಹಾಗೆ ತಾನೇ ಆ ಕಾರ್ಯವನ್ನ ಮಾಡಿದನು, ಸತ್ಯವೇದ ಹೇಳ್ತಾ ಇದೆ, ದುರಾತ್ಮ ಶಕ್ತಿ ಸೌಲನ ಒಳಗಡೆ ಒಕ್ಕುಂತು. ಅವಾಗಿನಿಂದ ಅವನಿಗೆ ಅಸಮಾಧಾನ, ಎಲ್ಲ ಕಾರ್ಯಗಳೆಲ್ಲ ಹಿನ್ನಡೆ ಆಗ್ತಾ ಇದ್ದಾವೆ. ಗೊಲ್ಯಾತನು ಬಂದು ನಿಂತಾಗ ಸೌಲನಿಗೆ ಯುದ್ಧ ಮಾಡಬಹುದಾಗಿತ್ತು, ಆದ್ರೆ ಸೌಲನ ಅಂಜಿಕೊಂಡು ಇಲ್ಲಿದ್ದಾನೆ, ಒಳಗಡೆ ಕೂತ್ಕೊಂಡಿದ್ದಾನೆ. ಯಾರು ಕೂಡ ಹೋಗ್ತಾ ಇಲ್ಲ. ಕಾರಣ ಏನ್ರಿ? ಅವರು ದೇವರ ಆಜ್ಞೆಯನ್ನ ಮೀರಿದ್ದಾರೆ, ಅರ್ಹತೆಯನ್ನ ಕಳೆದುಕೊಂಡಿದ್ದಾರೆ. ಸತ್ಯವೇದ ಹೇಳ್ತಾ ಇದೆ, ದೇವರಿಗಾಗಿ ಕಾಯುವಂತವರು ಹೊಸ ಬಲವನ್ನ ಹೊಂದಿಕೊಳ್ತಾರೆ. ದೇವರಿಗಾಗಿ ಕಾಯುವಂತವರು ಆಶಾಭಂಗ ಪಡುವುದಿಲ್ಲ. ದೇವರಿಗಾಗಿ ಕಾಯುವಂತವರು, ನಿರೀಕ್ಷೆ ಉಳ್ಳವರಾಗಿ ಕಾಯುವಂತವರು ಆಶೀರ್ವಾದವನ್ನ ಖಂಡಿತವಾಗಿ ಅವರ ಜೀವಿತದಲ್ಲಿ ತಪ್ಪುವುದೇ ಇಲ್ಲ ಎಂಬುದಾಗಿ. ಆದರೆ ಕಾಯಲಾರದಂತವರು ನಷ್ಟಕ್ಕೆ ಏನಾಗ್ತಾರೆ? ಗುರಿ ಆಗ್ತಾರೆ. ಪ್ರೇರಿ, ಈಗ ರಕ್ಷಣೆ ಹೊಂದಿದಂತ ನೀನು ಯಾವುದಕ್ಕಾಗಿ ನೀನು ಕಾಯ್ಬೇಕು? ಯಾವುದ್ರ ಸಲ ಕಾಯ್ಬೇಕು ನೀನು? ದೇವರ ಬರುವಿಕೆಗಾಗಿ. ಹಲ್ಲೆಲೂಯಾ. ದೇವರು ಬರಲಿಕ್ಕಿದ್ದಾನೆ. ಆತನು ಮಧ್ಯಾಕಾಶದಲ್ಲಿ ನಿನಗೋಸ್ಕರವಾಗಿ ಪ್ರತ್ಯಕ್ಷವಾಗಲಿಕ್ಕಿದ್ದಾನೆ. ಕನ್ನಿಕೆಯೋಪಾದಿಯಲ್ಲಿ ಸಭೆಯಾದಂತ ನೀನು ಸಿದ್ಧವಾಗಿ, ಶುದ್ಧವಾಗಿ ನೀನು ನಿಂತುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಭೆಯನ್ನ ಯಾಕೆ ಕನ್ನಿಕೆ ಎಂಬುದಾಗಿ ಹೇಳಿದಾರಂದ್ರೆ, ಮಧುವಣ ಗಿತ್ತಿ ಎಂಬುದಾಗಿ ಕರೆದಿದ್ದಾರಂದ್ರೆ, ನೀವು ಮದುವೆ ಮಾಡುವಂತ ಸಮಯದಲ್ಲಿ ಮಧುವಣ ಗಿತ್ತಿ ಕೂದಲೆಲ್ಲ ಹರೆಬರೆ ಹರಕೊಂಡು, ಕೆಟ್ಟದಾದ ಬಟ್ಟೆಗಳನ್ನ ಉಟ್ಟುಕೊಂಡು, ಮುಖಕ್ಕೆ ಪೌಡರ್ ಗಿೌಡರ್ ಏನು ಮೇಕಪ್ ಇಲ್ಲಾರ್ದ ಬಂದು ಅವು ಇವು ಎಲ್ಲ ತಿಕ್ಕಿ, ಎಲ್ಲ ತಿಕ್ಕಿ ಬಂದು ಈಕೆ ಮದುವಣ ಗಿತ್ತಿ. ತಾಳಿ ಕಟ್ಟಂದ್ರೆ ಮದುಮಗ ಕಟ್ತಾನ. ಏನ್ ಮಾಡ್ತಾನೆ ಮದುಮಗ? ಏನ್ ಮಾಡ್ತಾಳ್ರಿ? ಕೂದಲ ಸರಿಗಿಲ್ಲ, ಬಟ್ಟೆಗಳು ಕೆಟ್ಟ ಬಟ್ಟೆಗಳು, ಹೊಲಸಾದ ಬಟ್ಟೆಗಳು ದೆವ್ವದ ಅವತಾರದಲ್ಲಿ ಈಕಿ ಇದ್ದಾಳ. ಈಕೆ ಹಲ್ಲುಗಳೆಲ್ಲ ಬಿಳಿ ದೇವ್ರು ಕೊಟ್ರಪ್ಪ, ಈಕೆ ಸ್ವಂತವಾಗಿ ಕಂಬಗ ಕರ್ಗ ಮಾಡ್ಕೊಂಡಾಳ. ಇಂಥಕಿನ ಹೆಂಗ್ ಮದುವೆ ಆಗೋದು ಅಂತೇಳಿ ಮದುಮಗ ಏನ್ ಮಾಡ್ಬಿಡ್ತಾನೆ? ಓಡಿ ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದ್ರೆ ಸಭೆಯಾಗಿರುವಂತ ನೀನು ಹೆಂಗಿರ್ಬೇಕಂತೆ? ಕನ್ನಿಕೆಯೋಪಾದಿಯಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀನು ರಕ್ಷಣೆ ಎನ್ನುವಂತ ವಸ್ತ್ರವನ್ನ ಧರಿಸಿಕೊಂಡವನಾಗಿರ್ಬೇಕು. ಆತ್ಮ ಎನ್ನುವಂತ ವಸ್ತ್ರವನ್ನ ಧರಿಸಿಕೊಂಡವನು ನೀನು ಆಗಿರ್ಬೇಕು. ನೀತಿ ಎನ್ನುವಂತ ವಸ್ತ್ರವನ್ನ ಧರಿಸಿಕೊಂಡವನು ನೀನು ಆಗಿರ್ಬೇಕು. ಹಲ್ಲೆಲೂಯಾ. ಅವಾಗ ಮಾತ್ರ ಏನ್ ಮಾಡುತ್ತಾರೆ? ನಿನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಆವಾಗ ಮಾತ್ರ ಮಧ್ಯಾಕಾಶದ ಒಂದು ನೀಲಿ ಆಕಾಶದಲ್ಲಿ ನಾವು ಯೇಸುವನ್ನ ಸಂಧಿಸುವುದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಮಕ್ಕಳಾದಂತ ನಾವು ಯಾವುದಕ್ಕಾಗಿ ಕಾಯಬೇಕ್ರಿ? ಯಾವುದಕ್ಕಾಗಿ ಕಾಯಬೇಕು? ದೇವರ ಬರುವಿಕೆಗಾಗಿ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುತ್ತೆ ನೋಡಿ, ಒಂದ್ಸಾರಿ ಫೈನಲ್, ಇವತ್ತು ಲಾಸ್ಟ್ ಮುಗಿಸೋಣ. 1ನೇ ಕೊರಿಂಥ 1ನೇ ಅಧ್ಯಾಯ 7ನೇ ವಾಕ್ಯ. ಕ್ರಿಸ್ತನ ಪ್ರತ್ಯಕ್ಷತೆಗಾಗಿ ನಾವು ಕಾಯುವವರಾಗಬೇಕು. ಹಲ್ಲೆಲೂಯಾ. ಕ್ರಿಸ್ತನು ನಿನಗಾಗಿ ನನಗಾಗಿ ಬಹುಮಾನಗಳನ್ನು ಹಿಡುಕೊಂಡು ಬರ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಯಾರ್ಯಾರು ನಂಬಿ ಹೆಂಗೆ ಅವ್ರವ್ರ ಪ್ರಕಾರವಾಗಿ ಏನೇನು ಕಾರ್ಯಗಳನ್ನ, ಏನೇನು ಸೇವೆಗಳನ್ನ ನೀವು ಮಾಡಿದ್ದೀರೋ ಆ ಸೇವೆಗೆ ಪ್ರತಿಫಲವನ್ನು ಕೊಡುವುದಕ್ಕಾಗಿ ದೇವರು ಸಿದ್ಧವಾಗಿ ಬಾಗಿಲಲ್ಲಿ ನಿಂತುಕೊಂಡೇ ಇದ್ದಾನೆ.
ಹಲ್ಲೆಲೂಯಾ. ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿದೆ. ಆ ಪರಲೋಕದ ಬಾಗಿಲಿನಲ್ಲಿ ಯೇಸು ಅತಿ ಬೇಗನೆ ನಿನಗಾಗಿ ನನಗಾಗಿ ಸಿದ್ಧವಾಗಿರುವಂತ ಪ್ರತಿಯೊಬ್ಬರಿಗಾಗಿ ಬರ್ಲಿಕ್ಕಿದ್ದಾನೆ. ಆತನ ಪ್ರತ್ಯಕ್ಷತೆಗಾಗಿ ನಾವು ಕಾಯುವವರಾಗಬೇಕು, ಮೊದಲನೇದಾಗಿ. ಎರಡನೇದಾಗಿ ಯಾವುದಕ್ಕಾಗಿ ಕಾಯ್ಬೇಕಂದ್ರೆ ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 8ನೇ ಅಧ್ಯಾಯ 23-25 ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಹ ಇದೇನಾಗುತ್ತೆ, ವಾಸಮಜ್ಜಿ ಹೆಂಗಿದ್ದಾರೆ, ಈಗ ವಯಸ್ಸಾದವರಾಗಿದ್ದಾರೆ. ಹಲ್ಲೆಲೂಯಾ. ಶ್ರೀದೇವಿ ಹೆಂಗಿದ್ದಾಳೆ, ಚಿಕ್ಕ ಮಗಳಿದ್ದಾಳೆ. ಅಲ್ಲಿ ಸಮೃದ್ಧಿ ಇದ್ದಾಳೆ, ಇನ್ನ ಚಿಕ್ಕ ಮಗಳು. ಹಲ್ಲೆಲೂಯಾ. ಅವ್ರ ಸ್ಕಿನ್ ಹೆಂಗಿದೆ ರೀ, ಬಹಳ ಕೋಮಲವಾಗಿದೆ. ಹಲ್ಲೆಲೂಯಾ. ಬರ್ತಾ ಬರ್ತಾ ಸ್ಕಿನ್ ಏನಾಗುತ್ತೆ, ಸ್ಕಿನ್ ಚರ್ಮ ಏನಾಗುತ್ತೆ ರೀ, ಮುದುರಿ ಹೋಗುತ್ತೆ ಬರ್ತಾ ಬರ್ತಾ. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ನಾವು ದೇಹದಲ್ಲಿ ನಾವು ಇದ್ದೇವೆ. ಈ ದೇಹಕ್ಕೆ ಏನಿದಂತೆ ಬಿಡುಗಡೆ ಇದೆ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು ಎಂಬುದಾಗಿ ನಾವು ಏನ್ ಮಾಡಿದ್ವಿ, ಇಷ್ಟು ದಿನ ಅಂದುಕೊಂಡಿದ್ದೀವಿ. ಹಲ್ಲೆಲೂಯಾ. ಹೋದವಾರನೇ ಹೇಳಿದೆ ನಾನು, ಪೊಲೀಸ್ ಜಾಬ್ಗೆ ಓದ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವನಿಗೆ ಏನಂತ ಕರಿತಾ ಇರ್ತಾರೆ, ಪೊಲೀಸ್ ಆಗ್ತಾನ. ಹಲ್ಲೆಲೂಯಾ. DC ಆಗ್ತಾನ. ಅದರಂಗೆ ನಾವು ದೇವರ ಮಕ್ಕಳ ಪ್ರತ್ಯಕ್ಷತೆಯನ್ನ ಈ ಜಗತ್ತು ಏನ್ ಮಾಡ್ತಾ ಇದಂತೆ, ಲವಲವಿಕೆಯಿಂದ ನೋಡ್ತಾ ಇದೆ. 8ನೇ ಅಧ್ಯಾಯ ರೋಮಾಪುರದವರು ಬರೆದ ಪತ್ರಿಕೆ 23-25 ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಆ ಅಧಿಕಾರವನ್ನ ಹೊಂದಿಕೊಳ್ಳುವುದಕ್ಕಾಗಿ ನಾವು ಕಾಯುವವರಾಗಬೇಕು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇಹಕ್ಕೆ ಬರಬೇಕಾದ ರಕ್ಷಣೆ ಉಂಟು. ಈ ದೇಹ ಬರ್ತಾ ಬರ್ತಾ ಏನಾಗುತ್ತೆ, ಚರ್ಮ ಮುದುರಿ ಹೋಗುತ್ತೆ, ಕಣ್ಣುಗಳು ಕಾಣಲಾರಂಗಾಗ್ತವೆ, ಕಿವಿ ಕೇಳಲಾರಂಗಾಗ್ತವೆ, ತಲೆ ಕೂದಲುಗಳೆಲ್ಲ ಬೆಳಗಾಗ್ತವೆ, ವಯಸ್ಸೆಲ್ಲ ಓದಂಗೆಲ್ಲ. ಅಪ್ಪರು ಒಂದು ಹೇಳ್ತಿದ್ರು, 10ರ ಅಕ್ಕಿ 20ಕ್ಕೆ ಮಿಕಿ ನಕ್ಕಿ, 30ರ ಮುರುಕು, 40ರ ನಾಚಿಕೆ, 50ರ ಅರುವು, 60ರ ಮರುವು, 70ಕ್ಕೆ ಕಾಗಿ, 80ಕ್ಕೆ ಬಾಗಿ, 90ಕ್ಕೆ ಗೂಗಿ, 100ಕ್ಕೆ ಹೊತ್ಕೊಂಡು ಹೋಗಿ. ಹಲ್ಲೆಲೂಯಾ. ಅದೇ ಮನುಷ್ಯನ ಜೀವನ ಹಂಗೆ ಆಗ್ತಾ ಇರುತ್ತೆ. ಆದ್ರೆ ಇದು ಯಾಕೆ ಆಗ್ತಾ ಇದೆ, ಈಗ ನಾವು ಶರೀರದಲ್ಲಿ ಇದ್ದೇವೆ. ಹೆಂಗಿದ್ದೇವೆ ನಾವು, ದೇಹ ಇದೆ ನಮಗೆ, ಇನ್ನು ಆತ್ಮಿಕವಾದಂತ ದೇಹವನ್ನು ನಾವು, ಆತ್ಮಿಕ ಶರೀರಗಳನ್ನು ನಾವು ಹೊಂದಿಕೊಂಡಿಲ್ಲ. ಆ ಶರೀರಗಳನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ನಾವು ಕಾಯುವವರಾಗಬೇಕು. ಮೊದಲನೇದಾಗಿ ಯೇಸು ಕ್ರಿಸ್ತನ ಬರುವಿಕೆಗಾಗಿ ಕಾಯುವವರಾಗಬೇಕು. ಎರಡನೇದಾಗಿ ದೇಹಕ್ಕೆ ಬರಬೇಕಾದ ರಕ್ಷಣೆ ಒಂದುಂಟು. ಆ ರಕ್ಷಣೆಗಾಗಿ ಆತ್ಮಿಕವಾಗಿರ್ತಕ್ಕಂಥ ದೇವರನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಕಾಯುವವರಾಗಿರ್ಬೇಕು. ಮೂರನೇದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವಪುತ್ರರ ಪ್ರತ್ಯಕ್ಷತೆಗಾಗಿ ಈ ಜಗತ್ತು ಕಾಯ್ತಾ ಇದೆ ಅಂತ. 8ನೇ ಅಧ್ಯಾಯ ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 19ನೇ ವಾಕ್ಯದಲ್ಲಿ. ಹಲ್ಲೆಲೂಯಾ. ದೇವಕುಮಾರರ ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಹಲ್ಲೆಲೂಯಾ. ಈ ಭೂಮಿಗೆ ಸಾಕಾಗ್ಬಿಟ್ಟಿದೆ. ದೇವರೇ ನೀನು ಹೊತ್ಕೊಂಡಿದೀಯ, ನಾನು ಇಬ್ಬರನ್ನೂ ಹೊತ್ಕೊಂಡಿನಿ, ಆದ್ರೆ ನನಗೂ ಕೂಡ ಆಸಲಪ್ಪ, ನಿನ್ನ ನಂಬಿದವ್ರನ್ನಷ್ಟ ಹೊತ್ಕೊಬೇಕಲ್ಲ ಅಂತೇಳಿ. ಆ ದೇವಪುತ್ರರ ಪ್ರತ್ಯಕ್ಷತೆಗಾಗಿ ದೇವರು ಈ ಲೋಕವನ್ನ ಆಳುವುದಕ್ಕೆ ಬರುವಾಗ 1000 ವರ್ಷಗಳು ದೇವರು ಏನ್ ಮಾಡ್ತಾನೆ, ಇಲ್ಲಿ ರಾಜ್ಯವನ್ನ ಆಳ್ತಾನೆ. ಆವತ್ತು ಸಮಾಧಾನ ಇರುತ್ತೆ, ಆವತ್ತು ಲಂಚ ಇರೋದಿಲ್ಲ, ಮೋಸ ಇರೋದಿಲ್ಲ, ಯಾವುದೇ ವಿಚಾರವಾದ ಕಾರ್ಯಗಳಿರೋದಿಲ್ಲ, ಎಲ್ಲ ರೀತಿಯಿಂದಲೂ ಸಮಾಧಾನ ಇರುತ್ತೆ. ಆವತ್ತು ದೇವರನ್ನ ನಂಬಿದ ಮಕ್ಕಳೇ ಏನಾಗಿರ್ತಾರೆ ಪ್ರಿಯರೇ, ಎಲ್ಲ ಅಧಿಕಾರವುಳ್ಳ ಸ್ಥಾನದಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ 1000 ವರ್ಷಗಳ ಒಂದು ದಿವಸಗಳು ಯಾವಾಗ ಬರುತ್ತೋ, ದೇವಪುತ್ರರ ಪ್ರತ್ಯಕ್ಷತೆ ಜಗತ್ತಿನಲ್ಲಿ ಯಾವಾಗ ಆಗುತ್ತೋ ಅಂತೇಳಿ ಜಗತ್ತು ಲವಲವಿಕೆಯಿಂದ ಏನ್ ಮಾಡ್ತಾ ಇದೆ, ಕಾಯ್ತಾ ಇದೆ ಅಂತೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಕಾಯುವವರಿಗೆ ಆಶೀರ್ವಾದ ಇದೆ. ನೋಹ 120 ವರ್ಷಗಳ ಕಾಲ ಕಾದನು. ಅಬ್ರಹಾಮನು 25 ವರ್ಷಗಳ ಕಾಲ ಕಾದನು. ಯೋಸೇಫನು 13 ವರ್ಷಗಳ ಕಾಲ ಕಾದನು. ಮೋಶೆಯು 40 ವರ್ಷಗಳ ಕಾಲ ಕಾದನು. ದಾವೀದನು 16 ವರ್ಷಗಳ ಕಾಲ ಕಾದನು. ಶಿಷ್ಯರು ಆ ಒಂದು ಮೇಲಂತಸ್ತಿನ ಮಾಳಿಗೆಯಲ್ಲಿ 10 ದಿನಗಳ ಕಾಲ ಅವರು ಕಾದರು. ಮಾರ್ತ ಮರಿಯಳು ಯೇಸುವಿಗಾಗಿ 4 ದಿವಸಗಳ ಕಾಲ ಕಾದರು. ಜನರು ಯೇಸು ಕ್ರಿಸ್ತನಿಗಾಗಿ, ಆತನು ಆ ಕಡೆ ದಡಕ್ಕೆ ಹೋದಾಗ ಆತನಿಗಾಗಿ ಕಾದರು. ಬೆಟ್ಟದ ಮೇಲೆ ಏರುವಾಗ ಬೆಟ್ಟದಿಂದ ಯೇಸು ಯಾವಾಗ ಇಳಿದು ಬರ್ತಾನೋ ಎಂಬುದಾಗಿ ಆತನಿಗಾಗಿ ಕಾದರು. ಕಾದವರೆಲ್ಲರೂ ಕೂಡ ಅವರು ದೇವರಿಂದ ಆಶೀರ್ವಾದಗಳನ್ನ
ಹೊಂದಿಕೊಂಡ್ರು ಪ್ರಿಯರೇ. ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನೀನು ದೇವರಿಗಾಗಿ, ದೇವರ ಕಾರ್ಯಗಳಿಗಾಗಿ ಕಾಯ್ತಾ ಇದ್ದೀಯಾ? ಸತ್ಯವೇದ ಹೇಳ್ತಾ ಇದೆ, ಯೋಬನನ್ನು ನೋಡು, ಯೋಬನಿಗೆ ನಾನು ಒಂದು ದಯ ಕೊಟ್ಟಿದ್ದೇನೆ, ಅವನಿಗೆ ಸಮಾನನು ಭೂಲೋಕದಲ್ಲಿ ಇಲ್ಲವೇ ಇಲ್ಲ. ಅವನನ್ನು ನೀನು ಗಮನಿಸಿದೆಯಾ? ದೇವರಿಗಾಗಿ ಕಾದಿರುವ ಯೋಬ ಎರಡರಷ್ಟು ಆಶೀರ್ವಾದಗಳನ್ನ ಹೊಂದಿಕೊಂಡನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ಎರಡರಷ್ಟು ಆಶೀರ್ವಾದಗಳು ಬೇಕಂದ್ರೆ ನಾವು ಕಾಯುವವರಾಗಬೇಕು. ನಿನ್ನ ಧನ ಧಾನ್ಯಾದಿಗಳು ಅದು ಮುಖ್ಯವಲ್ಲ, ನಿನ್ನ ಆತ್ಮಿಕವಾದ ಜೀವಿತ ಯೇಸು ಕ್ರಿಸ್ತನ ಬರುವಿಕೆಗಾಗಿ ನೀನು ಕಾಯ್ತಾ ಇದ್ದೀಯಾ? ನಿನ್ನ ದೇಹಕ್ಕೆ ಬರಬೇಕಾದ ರಕ್ಷಣೆಗಾಗಿ ನೀನು ಕಾಯ್ತಾ ಇದ್ದೀಯಾ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಾ ಇದ್ದೀಯಾ? ಆಲೋಚನೆ ಮಾಡು. ನಿನ್ನ ಕಷ್ಟ, ದುಃಖ, ನೋವು, ಬಾಧೆ ದೇವರಿಗೆ ಸಮರ್ಪಣೆ ಮಾಡಿ. ಸಮಯದಲ್ಲಿ ದೇವರು ನಿನ್ನ ಈ ಲೋಕಕ್ಕೆ ಕಳಿಸಿರೋದು ತನ್ನ ಚಿತ್ರದಂತೆ ನಡೆಯುವುದಕ್ಕೆ. ಅದಕ್ಕಾಗಿಯೇ ನಿನ್ನ ದಾಸ ಎಂಬುದಾಗಿ ದೇವರು ಕರೆಯಲಿಲ್ಲ. ದೇವಪುತ್ರ ನೀನು ಯಾವಾಗ ಆಗ್ತಿ? ಯೇಸು ಸ್ವಾಮಿ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲರೂ ದಾಸರೇ, ಪಾಪಕ್ಕೆ ಆಗಿ ಇದ್ದವರೇ. ಯಾವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಯೋಹಾನ ಬರೆಸುವ ವಾರ್ತೆಯಲ್ಲಿ ಹೇಳಿದ ಪ್ರಕಾರವಾಗಿ, ಪ್ರಿಯವಾದವರೇ, ದೇವಪುತ್ರರು ಆಗುವ ಅಧಿಕಾರ ಅವರು ಕೊಟ್ಟಲ್ಪಟ್ಟಿತ್ತು ಪ್ರಿಯರೇ. ದೇವರ ಮಕ್ಕಳಾಗುವ ಅಧಿಕಾರ. ಯೇಸುವನ್ನ ದೇವರಂತ ನಂಬಿದರೆ, ಪ್ರಿಯವಾದವರೇ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಅವರು ದೇವರ ಮಕ್ಕಳು. ಈ ಹೊತ್ತು ನೀನು ದೇವರ ಮಗನಾಗಿರದೆ ಎಷ್ಟು ದಿವಸ ನೀನು ಜೀವಿಸ್ತಾ ಇದೀಯಾ? ಈ ಹೊತ್ತು ದೇವರು ನಿನ್ನನ್ನು ಪ್ರೀತಿಸಿ, ನಿನ್ನನ್ನು ಕನಿಕರಿಸಿ ಆತನು ನಿನ್ನ ಹತ್ತಿರಕ್ಕೆ ಬಂದಿದ್ದಾನೆ. ನೀನು ಎಷ್ಟು ತಪ್ಪುಗಳು ಮಾಡಿದ್ರು, ಪಾಪಗಳು ಮಾಡಿದ್ರು ಕೂಡ ನಿನ್ನನ್ನು ಹಂಗೆ ಉಳಿಸಿದ್ದಾನೆ. ಕಾರಣ ಒಂದೇ, ಆತ ನಿನ್ನ ಹತ್ತಿರಕ್ಕೆ ಬಂದರೂ ಕೂಡ ನಿನ್ನ ಪಾಪವನ್ನು ಬಿಡಲಿಲ್ಲ. ನೀನು ಪಾಪವನ್ನು ಬಿಡ್ಲಾರ್ದಂಗಿದ್ರು ಕೂಡ ನಿನ್ನ ಪಾಪಕ್ಕೆ ಫಲಿತವನ್ನ, ಆ ಪಾಪಕ್ಕೆ ಬಂದಿರುವ ಶಿಕ್ಷೆಯನ್ನ ನಾನೇ ವಹಿಸ್ಕೊಳ್ತೀನಿ ಅಂತ ತಿಳ್ಕೊಂಡು ಆತ ವಹಿಸ್ಕೊಂಡು ನಿನಗೆ ಬಿಡುಗಡೆಯನ್ನು ಮಾಡಿದ್ದಾನೆ. ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ದೇವರು ಕಾರಣ ಒಂದೇ, ಪರಲೋಕ ರಾಜ್ಯದಲ್ಲಿ ನೀನು ಸೇರಿಸಲ್ಪಡಬೇಕು, ಪರಲೋಕ ರಾಜ್ಯದಲ್ಲಿ ನೀನು ಸೇರಿಸಲ್ಪಡಬೇಕೆಂಬುದಾಗಿ. ಇವತ್ತು ದೇವರಿಗೆ ನೀನು ಮನಸ್ಸನ್ನು ಒಪ್ಪಿಸಿಕೊಡು. ನಿನ್ನ ಕುಟುಂಬವನ್ನು ದೇವರ ಸನ್ನಿಧಿಗೆ ಹಾಕು, ನಿನ್ನ ಯಜಮಾನರನ್ನ ಹಾಕು, ಮಕ್ಕಳನ್ನ ಹಾಕು, ನಿನ್ನ ಬಂಧು ಬಳಗವನ್ನು ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡು. ಮೌನವಾಗಿರಬೇಡ, ದೇವರನ್ನ ಕೇಳಿಕೋ. ಸೃಷ್ಟಿಯನ್ನು ಪೂಜಿಸಿ ನಷ್ಟವಾಗಿದ್ದೀಯಾ? ಸೃಷ್ಟಿಕರ್ತನಾದ ದೇವರು ಇವತ್ತು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ಯಜಮಾನನೇ ನನ್ನೇಸು ರಾಜನೇ, ಯಜಮಾನನೇ ನನ್ನೇಸು ರಾಜನೇ. ಆಶೆಯಲ್ಲ ಆಕಾಂಕ್ಷೆಯಲ್ಲ ನಿನ್ನ ಸೇತ ಮಾಡುವಂತೆ, ನನ್ನ ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿನ್ನ ಸೇತ ಮಾಡುವಂತೆ. ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ನಿನಗಾಗಿಯೇ ಬಾಳುವೆ,
ನನ್ನ ಜೀವಮಾನವೆಲ್ಲ ತುಳಿಯುವೆ ನಿನಗಾಗಿಯೇ. ನನ್ನ ಜೀವಮಾನವೆಲ್ಲ ತುಳಿಯುವೆ ನಿನಗಾಗಿಯೇ. ಕರೆದಿರುವೆ ನನ್ನ ಸೇವೆಗೆ, ನನ್ನ ಕರೆದಿರುವೆ ನಿನ್ನ ಸೇವೆಗೆ. ಆತನನ್ನ ಮರೆಯುವೆನೆ, ಆತನನ್ನ ಮರೆಯುವೆನೆ. ಯಜಮಾನನೇ, ಯಜಮಾನನೇ, ನನ್ನೆದುರು ರಾಜನೇ. ಯಜಮಾನನೇ, ಯಜಮಾನನೇ, ನನ್ನೆದುರು ರಾಜನೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಅರ್ಜಿಸಿ ಅಲೆಯುವೆನು. ಏಸಪ್ಪ ನಿನ್ನ ಸನ್ನಿಧಿಯಲ್ಲಿ ಕುಡಿದು ಅಲೆಯುವೆನು. ನಿನ್ನನ್ನು ಕಾಣಲೆಂದೇ, ನಿನ್ನನ್ನು ಕಾಣಲೆಂದೇ ಹೃದಯ ಪವನಿಸಿದೆ, ಹೃದಯ ಪವನಿಸಿದೆ. ಯಜಮಾನನೇ, ಯಜಮಾನನೇ, ನನ್ನೆದುರು ರಾಜನೇ. ಯಜಮಾನನೇ, ಯಜಮಾನನೇ, ನನ್ನೆದುರು ರಾಜನೇ. ದೇಶದ ಆಡಳಿತ ಕರ್ತನೇ ನಿನಗಾಗಲಿ. ದೇಶದ ಆಡಳಿತ ಕರ್ತನೇ ನಿನಗಾಗಲಿ. ನನ್ನ ಬಡತನವ ನೀಗೆ ದಯಾ, ನನ್ನ ಬಡತನವ ನೀಗೆ ದಯಾ. ಕಾಸವ ತೀರಿಸಯ್ಯ, ಕಾಸವ ತೀರಿಸಯ್ಯ. ಯಜಮಾನನೇ, ಯಜಮಾನನೇ, ನನ್ನೆದುರು ರಾಜನೇ. ಯಜಮಾನನೇ, ಕಡೆಯಿಂದ ಬಿಡು. ಯಜಮಾನನೇ, ನನ್ನೆದುರು ರಾಜನೇ. ಯಜಮಾನನೇ, ಕಡೆಯಿಂದ ಬಿಡು. ಯಜಮಾನನೇ, ನನ್ನೆದುರು ರಾಜನೇ. ನಿನಗಾಗಿ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ನಿನಗಾಗಿ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಸರಿಯಾಗಿ ಆಶಿಸಿದ್ದೆ, ನಿನ್ನ
ಸರ್ವಾಧಿಕಾರಿ ನೈನ ಸ್ವರೂಪನೇ